Hi, hello, good morning, good afternoon, good night. ವೆಲ್ಕಮ್ ಟು ಬುಲ್ಸೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಮೇ ಬಿ ಅಲ್ಲ, ಐ ಆಮ್ ಕೈಂಡ್ ಆಫ್ ಲೈಕ್ ಸ್ವಲ್ಪ ಬ್ಯುಸಿ ಇದ್ದೀನಿ. ದ ರೀಸನ್ ಆಫ್ ದ ಬ್ಯುಸಿ ಈಸ್ ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ಸಮಥಿಂಗ್. ಐ ಆಮ್ ಜಸ್ಟ್ ವಾಂಟ್ ಟು ಡೂ ಸಮ್ ಫಾರೆಕ್ಸ್ ರಿಲೇಟೆಡ್ ಅನಾಲಿಸಿಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಮೀನ್ ವೈಲ್ ನನ್ನ ಮದುವೆ ಬಗ್ಗೆನೂ ಸ್ವಲ್ಪ ಕೆಲವೊಂದು ಡಿಸ್ಕಷನ್ ನಡೀತಿದೆ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಫ್ರೀ ಸಿಗ್ತಿಲ್ಲ. ಬಟ್ ದಿಸ್ ವಿಡಿಯೋ ಈಸ್ ಲೈಕ್ ಕಂಪ್ಲೀಟ್ಲಿ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ವೆರಿ ಬಿಗ್ ಅಂತ ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನೀವೆಲ್ಲ ಕೆಲವರು ಟ್ರೇಡಿಂಗ್ ಬಗ್ಗೆ ಡೌಟ್ ಇರುತ್ತೆ. ಕೆಲವರು ಟ್ರೇಡಿಂಗ್ ಯಾರನ್ನ ಫಾಲೋ ಮಾಡೋದು, ಯಾರನ್ನ ಫಾಲೋ ಮಾಡದೆ ಇರೋದು, ಯಾರು ಕರೆಕ್ಟಾಗಿ ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ, ಯಾರು ಅನಲೈಸ್ ಮಾಡ್ತಾ ಇಲ್ಲ, ಲೈವಲ್ಲಿ ಬಂದು ಕೂತ್ಕೊಂಡು ಟ್ರೇಡ್ ಮಾಡಿಬಿಟ್ರೆ ಓಕೆ ಫೈನ್, ಹೀ ಇಸ್ ಗ್ರೇಟ್ ಅಂತ ಹೇಳ್ಬಿಟ್ರೆ. ಐ ವಿಲ್ ಟ್ರೈ ಟು ಟೆಲ್ ಯು ಒನ್ ಥಿಂಗ್. ನಾನಿವಾಗ ಒಂದು ನೈಸ್ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋನ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ಅಂದರೆ ಹೆಂಗೆ ಅಂದರೆ, ಐ ವಿಲ್ ಟ್ರೈ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ಟ್ರೇಡಿಂಗ್ ಸಿಸ್ಟಮ್ ವರ್ಕ್ಸ್, ಹೌ ಮೈ ಅನಾಲಿಸಿಸ್ ವರ್ಕ್ಸ್ ಅನ್ನೋದನ್ನು ನಾನು ನಿಮಗೆ ಬ್ಯಾಕ್ ಟೆಸ್ಟಿಂಗಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಯಾವುದೇ ರೀತಿಯಾದ ಮಾರ್ಕಿಂಗ್ ಮಾಡ್ಕೊಂಡಿಲ್ಲ, ಎಲ್ಲ ಮಾರ್ಕಿಂಗ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ದೇರ್ ಆರ್ ಝೀರೋ ಮಾರ್ಕಿಂಗ್. ನೀವೇ ನೋಡ್ಬೋದು, ದೇರ್ ಆರ್ ಝೀರೋ ಮಾರ್ಕಿಂಗ್. ಐ ಆಮ್ ಜಸ್ಟ್ ಬಿಫೋರ್ ಕನ್ವರ್ಟಿಂಗ್ ಇನ್ ಟು ಡೈಲಿ ಟೈಮ್ ಫ್ರೇಮ್, ಐ ಆಮ್ ಮರ್ಜಿಂಗ್. ನನಗೀಗ ಯಾವುದೇ ಚಾರ್ಟ್ ಸಿಗ್ತಾ ಇಲ್ಲ. I am just going. Okay, I will merge it. Now I am enabling back testing replay mode. Okay, ಈಗ ತಗೊಂಬಂದು ಹಿಂದಕ್ಕೆ ಇಳಿತಾ ಇದ್ದೀನಿ. ಐ ಡೋಂಟ್ ನೋ ವೇರ್ ಐ ಆಮ್. ಓಕೆ ಫೈನ್. ಈಗ ಮತ್ತೆ ವಾಪಸ್ ಲೋಡ್ ಮಾಡ್ತಿದ್ದೀನಿ. ಓಕೆ, ಲೆಟ್ ಮಿ ಅನಲೈಸ್. ಈಗ ಫಸ್ಟ್ ಏನಾಗಿದೆ, ಮಾರ್ಕೆಟು ಮೊದಲು ವೀಕ್ಲಿ ಟೈಮ್ ಫ್ರೇಮಿಗೆ ನೋಡಬೇಕು. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟು ಒಂದು ಆರ್ಡರ್ ಬ್ಲಾಕ್ ಹತ್ರ ಸ್ಟ್ರಕ್ ಆಗಿದೆ. ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ಈ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಳೋದಕ್ಕೆ ಮಾರ್ಕೆಟ್ ಹೋಗ್ತಾಯಿದೆ. ದಿಸ್ ಇಸ್ ಕಂಪ್ಲೀಟ್ ಆರ್ಡರ್ ಬ್ಲಾಕು. ಯಾಕೆ ಅಂತಂದರೆ ಮಾರ್ಕೆಟು ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಪಾಯಿಂಟ್. ಅಂದರೆ ಮಾರ್ಕೆಟ್ ನೀಡ್ ಸಮ್ ರಿಟ್ರೇಸ್ಮೆಂಟ್, ಹಾಗಾಗಿ ಕೆಳಗಡೆ ಬಂದಿದೆ. ಇದು ಡೈಲಿ ವೀಕ್ಲಿ ಆರ್ಡರ್ ಬ್ಲಾಕಲ್ಲಿ ರಿಜೆಕ್ಷನ್ ಏರಿಯಾ. ನಾವೀಗ ಮಂತ್ಲಿ ಟೈಮ್ ಅನಲೈಸ್ ನೋಡೋದಾದರೆ ಮಂತ್ಲಿ ಮಾರ್ಕೆಟ್ ಈಸ್ ಫುಲ್ ಟೈಮ್ ಹೈ, ನೋ ವರೀಸ್. ಮಾರ್ಕೆಟಿಗೆ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದುಬಿಟ್ಟಿದ್ದು. ಇದು ಫೇರ್ ವ್ಯಾಲ್ಯೂ ಗ್ಯಾಪು. ಕಮಿಂಗ್ ಟು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಇದು ಆರ್ಡರ್ ಬ್ಲಾಕ್. ಓಕೆ, ಲೆಟ್ ಅಸ್ ಕೀಪ್ ಅಪ್ ಟು ಹಿಯರ್. ಈಗ ಕಮಿಂಗ್ ಟು ಡೈಲಿ ಆರ್ಡರ್ ಬ್ಲಾಕ್. ನಾನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ, ನಮ್ಮ ಹತ್ರ ಇರೋ ಮಂತ್ಲಿ ಆರ್ಡರ್ ಬ್ಲಾಕ್ ಇದು. ಡೈಲಿ ಆರ್ಡರ್ ಬ್ಲಾಕ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಇದು ವೀಕ್ಲಿ ಆರ್ಡರ್ ಬ್ಲಾಕು. ಸೊ ವೀಕ್ಲಿ ಆರ್ಡರ್ ಬ್ಲಾಕ್ನ ಒಂದು ಕಲರ್ನ ಚೇಂಜ್ ಮಾಡೋಣ, ಸ್ವಲ್ಪ ಲೈಕ್ ಈ ಥರ ಮಾಡ್ಕೊಳ್ಳೋಣ. ಓಕೆ, ವೀಕ್ಲಿ ಆರ್ಡರ್ ಬ್ಲಾಕ್. ಈಗ ಡೈಲಿ ಆರ್ಡರ್ ಬ್ಲಾಕ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ಒಂದು ಆರ್ಡರ್ ಬ್ಲಾಕ್ ಇರೋ ಏರಿಯಾ ಬಂದುಬಿಟ್ಟಿದ್ದು, ಎರಡನೇ ಆರ್ಡರ್ ಬ್ಲಾಕ್ ಇರೋ ಏರಿಯಾ ಬಂದುಬಿಟ್ಟು ಇದು ವ್ಯಾಕ್ಯೂಮ್ ಬ್ಲಾಕ್. ಓಕೆನಾ. ಬೇರೆ ವ್ಯಾಕ್ಯೂಮ್ ಬ್ಲಾಕ್ ಎಲ್ಲ ಟಚ್ ಆಗಿದೆ. ಇಲ್ಲೊಂದು ವ್ಯಾಕ್ಯೂಮ್ ಬ್ಲಾಕ್ ಇತ್ತು, ಟಚ್ ಆಗಿದೆ. ಇಲ್ಲೊಂದು ವ್ಯಾಕ್ಯೂಮ್ ಬ್ಲಾಕ್ ಇತ್ತು, ಆ ವ್ಯಾಕ್ಯೂಮ್ ಬ್ಲಾಕ್ ಆಲ್ರೆಡಿ ಟಚ್ ಆಗಿ ಅಲ್ಲೇ ಸ್ಟ್ರಕ್ ಆಗಿದೆ. ಸೊ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದ ರಿಯಾಕ್ಷನ್ ಕೊಟ್ಟಿಲ್ಲ. ಓಕೆ, ಸೊ ಮಾರ್ಕೆಟ್ ಏನು ಹೇಳ್ತಾ ಇದೆ, ಸ್ಟಿಲ್ ಇಟ್ ಈಸ್ ಇನ್ ಡೌನ್ ಟ್ರೆಂಡ್ ಅಂತ ಹೇಳ್ತಾ ಇದೆ. ಸೊ ನಮ್ಮ ಹತ್ರ ಇರೋ ಮೇನ್ ವ್ಯಾಕ್ಯೂಮ್ ಬ್ಲಾಕ್ಸ್ ಬಂದ್ಬಿಟ್ಟು ಇದು. ಓಕೆ, ಇಡೀ ಯೂಟ್ಯೂಬಲ್ಲಿ ಯಾರೂ ಕೂಡ ವ್ಯಾಕ್ಯೂಮ್ ಬ್ಲಾಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಬರೀ ಲೆವೆಲ್ಸ್, ರೆಸಿಸ್ಟೆನ್ಸು, ಪ್ರೈಸ್ ಆ್ಯಕ್ಷನ್ಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಐ ಆಮ್ ಜಸ್ಟ್ ಗಿವಿಂಗ್ ಮಚ್ ಮೋರ್ ಬೆಟರ್ ನಾಲೆಡ್ಜ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ನಾನು ಏನು ಮಾಡ್ತೀನಿ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ, ಈ ಆರ್ಡರ್ ಬ್ಲಾಕಿಂದ ಆಲ್ರೆಡಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿದೆ. ಮಾರ್ಕೆಟ್ ಇಲ್ಲಿಂದ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡೋದು ಟ್ರೈ ಮಾಡಿದೆ. ಬಟ್ ನಾವು ಇದನ್ನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಲೂ ಅನ್ಕೋಬೋದು, ಅಥವಾ ಇದನ್ನು ಇಂಡ್ಯೂಸ್ಮೆಂಟ್ ಅಂತಲೂ ಅನ್ಕೋಬೋದು. ನೋಡಿ ಹೆಂಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ಗೂ ಇಂಡ್ಯೂಸ್ಮೆಂಟ್ಗೂ ಡಿಫ್ರೆನ್ಸ್ ಏನು ಬೇಕು ಅಂತಂದರೆ, ಅದನ್ನು ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಮೆಸೇಜಲ್ಲಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ. ಮಾರ್ಕೆಟು ಇಲ್ಲಿ ನೋಡಿ, ಈ ಜಾಗದಲ್ಲಿ ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು ಕೆಳಗಡೆ ಹೋಗಿದೆ. ಬಟ್ ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು ಕೆಳಗಡೆ ಹೋದ್ಮೇಲೆ ಮಾರ್ಕೆಟ್ ಏನು ಮಾಡಬೇಕಾಗಿತ್ತು, ಮಾರ್ಕೆಟು ಕೆಳಗಡೆ ಕ್ಲೋಸಿಂಗ್ ಆಗಬೇಕಾಗಿತ್ತು. ಬಟ್ ಮಾರ್ಕೆಟ್ ಏನು ಮಾಡ್ತು, ಕೆಳಗಡೆ ಕ್ಲೋಸಿಂಗ್ ಆಗಿಲ್ಲ. ಇದನ್ನು ಬ್ರೇಕ್ ಮಾಡಬೇಕಾಗಿತ್ತು. ಲಿಕ್ವಿಡಿಟಿ ಬ್ರೇಕ್ ಆಯಿತು, ಕರೆಕ್ಟು. ಲಿಕ್ವಿಡಿಟಿ ಬ್ರೇಕ್ ಆದಮೇಲೆ ಈ ಲೋನ ಬ್ರೇಕ್ ಮಾಡಬೇಕಾಗಿತ್ತು. ನೋಡಿ, ಇಲ್ಲಿ ಬ್ರೇಕ್ ಆಯಿತು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿಲ್ಲ. ಮಾರ್ಕೆಟು ಡಿಮ್ಯಾಂಡ್ ಝೋನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಈ ಏರಿಯಾ ಏನಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಸರಿ ನಾನೇನು ಮಾಡ್ತೀನಿ ಅಂದರೆ, ಐ ವಿಲ್ ಟ್ರೈ ಟು ಎಂಟರ್ ಇನ್ ಟು ದ ಬೈ ಸೈಡ್. ಇದೇನಾದರೂ ಬ್ರೇಕ್ ಆಗಿಲ್ಲ ಅಂದರೆ ಐ ವಿಲ್ ಕಂಟಿನ್ಯೂ ಮೈ ಸೆಲ್ ಅಪ್ ಟು ಹಿಯರ್. ಈ ಜಾಗದವರೆಗೂ ಸೆಲ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್
ಡೈರೆಕ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ದಟ್ ಈಸ್ ವೆರಿ ವೆಲ್ ಆ್ಯಂಡ್ ಗುಡ್. ಸೊ ನನಗೀಗ ಯಾವುದೇ ರೀತಿಯಾದ ಆಪ್ಷನ್ ಇಲ್ಲ. ಬಟ್ ನಾನು ಹೇಳಿದೆ ನಿಮಗೆ, ಈ ಜಾಗದಿಂದ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟು. ಸೊ ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಅಪ್. ಸೊ ಲೆಟ್ ಇಟ್ ಗೋ ಅಪ್. ಈಗ ನಮ್ಮ ಹತ್ರ ಯಾವ್ಯಾವುದು ರೆಸಿಸ್ಟೆನ್ಸ್ ಏರಿಯಾ ಇದೆ, ಆ ರೆಸಿಸ್ಟೆನ್ಸ್ ಏರಿಯಾ ಎಲ್ಲ ಯಾವ ಥರ ಆ್ಯಕ್ಟ್ ಆಗುತ್ತೆ, ಆ ರೆಸಿಸ್ಟೆನ್ಸ್ ಏರಿಯಾ ಎಲ್ಲ ನಮಗೆ ಸಪೋರ್ಟ್ ಥರ ಆ್ಯಕ್ಟ್ ಆಗಿ ಶುರುವಾಗುತ್ತೆ. ಓಕೆ, ಐ ವಿಲ್ ಟ್ರೈ ಟು ಬೈ. ಓಕೆ, ಲೆಟ್ ಸಿ. ದಿಸ್ ಈಸ್ ಕರೆಕ್ಟ್ ಏರಿಯಾ. ಸೊ ದಿಸ್ ಈಸ್ ಮಾರುಬೋಸು. 5 ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದ್ರೂ ಇದು ಮಾರುಬೋಸು ಏರಿಯಾನೇ. ಓಕೆ, ಸೊ ಇಲ್ಲೊಂದು ಸ್ಮಾಲ್ ಬೈಯಿಂಗ್ ಟ್ರೈ ಮಾಡ್ತೀನಿ. ಬಟ್ ಇದು ತುಂಬ ರಾಂಗ್ ಪೊಸಿಷನ್ ಟು ಬೈ. ನಾನು ಒಂದೇ ಒಂದು ಅನಲೈಸ್ ಮಾಡಿದ್ದು ಏನಂದರೆ, ಇನ್ನು ನೋಡಿ, ಇದು ರೆಸಿಸ್ಟೆನ್ಸ್ ಏರಿಯಾ. ಓಕೆ, ಈ ಜಾಗದಲ್ಲಿ ಮಾರ್ಕೆಟ್ ಮಾರುಬೋಸು ಕೊಟ್ಟಿದೆ. ಸೊ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೋ ಅಪ್. ಬಟ್ ಈ ಏರಿಯಾ ಡೆಫಿನೆಟಾಗಿ ಕವರ್ ಮಾಡುತ್ತೆ ಮಾರ್ಕೆಟು. ಐ ಡೋಂಟ್ ನೋ ವೆನ್ ಇಟ್ ಈಸ್ ಗೋಯಿಂಗ್ ಟು ಕವರ್. ಬಟ್ ನನ್ನ ಪ್ರಕಾರ ಇವತ್ತು ಮಾರ್ಕೆಟ್ ಇಲ್ಲಿಂದ ಬೈ ಕೊಡುತ್ತೆ ಅಂದರೆ ಈ ಜಾಗದಲ್ಲಿ ನಾನು ಬೈ ಮಾಡ್ತೀನಿ. ಸ್ಟಾಪ್ ಲಾಸ್ ಇಲ್ಲಿಡ್ತೀನಿ. ಓಕೆ, ಐ ವಿಲ್ ಬೈ ಒನ್ ಲಾಟ್. ಓಕೆ, ಎಸ್ ಎಲ್ ಇಲ್ಲಿಡೋಣ, ನೋ ವರೀಸ್. ಆಮೇಲೆ ಟಿ ಪಿ ಅರೌಂಡ್ ಇಲ್ಲಿಡೋಣ. ಓಕೆ, ಟಿ ಪಿ ಅಲ್ಲಿಡ್ಬೋದು ನಾವು. ಇಲ್ಲ ಅಂತಂದರೆ ಒ ಟಿ ಏರಿಯಾನ ಮಾರ್ಕ್ ಮಾಡಿಕೊಂಡು ಟಿ ಪಿನ ನಾವು ಇಲ್ಲಿ ತನಕ ಇಡ್ಬೋದು. ಓಕೆ, ಸ್ವಲ್ಪ ರಿಸ್ಕಿ ಏರಿಯಾ, ರಿಸ್ಕಿ ಟ್ರೇಡು ಕನ್ಫರ್ಮ್. ಲೆಟ್ ಮೀ ಗೋ ಟು ಬೈ. ಓಕೆ 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 ಕಮಾನ್. ಮಾರ್ಕೆಟ್ ಒಂದು ನನ್ನ ಟಿ ಪಿ ಇಟ್ಟಾಯಿತು. ಓಕೆ, ಸಿ ಇಯರ್ ನನ್ನ ಟಿ ಪಿ ಇಟ್ಟಾಗಿದೆ ನೆಕ್ಸ್ಟ್ ಸೆಕೆಂಡ್ಸ್. ದಟ್ ಈಸ್ ದ ಪವರ್ ಆಫ್ ಒ ಟಿ ಇ. ನಾನು ಯಾಕೆ ಒ ಟಿ ಇ ಜಾಗ ತನಕ ಹೋಲ್ಡ್ ಮಾಡಿದೆ ಅಂದರೆ, ನೋಡಿ ಇಲ್ಲಿ ಕರೆಕ್ಟ್ ಒ ಟಿ ಇ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿದೆ. ನಾವು ಇಟ್ ಈಸ್ ಕಂಪ್ಲೀಟ್ಲಿ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಬೈ ಮಾಡ್ತೀನಿ. ಯಾಕೆ ಅಂತ ತೋರಿಸ್ತೀನಿ ನೋಡಿ. ಈಗ 15 ಮಿನಿಟ್ಸ್ ಆಯ್ತಲ್ಲ, ಲೆಟ್ ಮಿ ಗೋ ಟು 15 ಮಿನಿಟ್ಸ್. ಇಟ್ಸ್ ಕಂಪ್ಲೀಟ್ಲಿ ಫುಲ್ ಗ್ಯಾಪ್ ಏನಿತ್ತು ಅಷ್ಟು ಗ್ಯಾಪ್ನ ಕವರ್ ಮಾಡಿದೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಈಗ ನಾನು ಯಾವುದೇ ರೀತಿಯಲ್ಲಿ ಸಮಥಿಂಗ್ ನ್ಯೂಸ್ ಏನೋ ಇರುತ್ತೆ. ಐ ಡೋಂಟ್ ನೋ ವಾಟ್ ಈಸ್ ದ ಟೈಮ್, June 3, 2024. ಐ ಡೋಂಟ್ ನೋ ವಾಟ್ ಹ್ಯಾಪನ್ ದಿಸ್ ಡೇ. ಇಷ್ಟು ದೊಡ್ಡ ಕ್ಯಾಂಡಲ್ ಗ್ಯಾಪ್ ಡೌನ್ ಕ್ಲೋಸ್ ಮಾಡಿದೆ ಅಂದರೆ ಸಮಥಿಂಗ್ ಮೈಟ್ ಬಿ ದೇರ್. ಈ ಜಾಗದಲ್ಲಿ ಗ್ಯಾಪ್ ಡೌನ್ ಕ್ಲೋಸ್ ಮಾಡೋದಕ್ಕೂ ಒಂದೇ ರೀಸನು, ಇದು ಆರ್ಡರ್ ಬ್ಲಾಕ್ ಏರಿಯಾ. ಈ ಆರ್ಡರ್ ಬ್ಲಾಕ್ ಏರಿಯಾಯಿಂದ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ಡೈರೆಕ್ಟ್ ಫಾಲ್ ಆಯಿತು. ಓಕೆ ಫೈನ್, ಐ ಡೋಂಟ್ ನೋ, ನಾವೀಗ ಏನು ಮಾಡೋಕ್ಕಾಗಲ್ಲ. ಲೆಟ್ ಮಿ ಸಿ. ಓಕೆ, ಸಿ ಈಗ ದಿಸ್ ಈಸ್ ವೆರಿ ವೆರಿ ರಿಸ್ಕಿ ಟ್ರೇಡ್. ಈ ಟ್ರೇಡ್ ಯಾರೂ ತೊಗೊಳ್ಳಲ್ಲ. ನಾನು ಇನ್ಫ್ಯಾಕ್ಟ್ ರಿಯಲಾಗಿ ಟ್ರೇಡ್ ಮಾಡಿದ್ರೆ ತೊಗೊಳ್ಳಲ್ಲ. ಬಟ್ ಯಾಕೆ ತೊಗೋಬೋದು ಅಂದರೆ, ದಿಸ್ ಈಸ್ ಆರ್ಡರ್ ಬ್ಲಾಕ್ ಏರಿಯಾ. ಓಕೆ, ಆರ್ಡರ್ ಬ್ಲಾಕ್ ಏರಿಯಾ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಎಕ್ಸಾಕ್ಟ್ಲಿ ಆ ಆರ್ಡರ್ ಬ್ಲಾಕ್ ಒಳಗಡೆ ಮಾರ್ಕೆಟು ಕ್ಲೋಸಿಂಗ್ ಸಮೇತ ಕೊಟ್ಟಿಲ್ಲ. ಓಕೆ, ಕ್ಲೋಸಿಂಗ್ ಸಮೇತನೂ ಕೊಟ್ಟಿಲ್ಲ. ಸೊ 5 ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದ್ರೆ ಮಾರ್ಕೆಟು ಆಲ್ರೆಡಿ ಮೇಲಿದೆ. ಸೊ ಐ ಕ್ಯಾನ್ ಗೋ ಟು ಬೈ ಅಪ್ ಟು ವೇರ್ ಐ ಕ್ಯಾನ್ ಗೋ ಟು ಬೈ ಅಂದರೆ 0.5%ವರೆಗೂ. ಇಲ್ಲಿವರೆಗೂ ಐ ವಿಲ್ ಟ್ರೈ ಟು ಬೈ ಅಷ್ಟೇ. ದೇರ್ ಈಸ್ ನೋ ಅದರ್ ಆಪ್ಷನ್ ಟು ಬೈ. ಬಟ್ ದಿಸ್ ಈಸ್ ಆಲ್ಸೋ ರಿಸ್ಕಿ ಟ್ರೇಡ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ರಿಸ್ಕಿ ಟ್ರೇಡ್. ಯಾಕಂದರೆ ಇಷ್ಟು ದೊಡ್ಡ ಫಾಲ್ ಆದಮೇಲೆ ಯಾರು ತಾನೇ ಬೈ ಮಾಡ್ತಾರೆ ಇಲ್ಲಿ. ಬಟ್ ಐ ಆಮ್ ಟ್ರೈಯಿಂಗ್ ಟು ಬೈ ಬಿಕಾಸ್ ಆಫ್ ಓನ್ಲಿ ಒನ್ ಟೆಕ್ನಿಕಲ್ ಥಿಂಗ್. ಬಿಕಾಸ್ ಹಿಯರ್ ಆರ್ಡರ್ ಬ್ಲಾಕ್ ಈಸ್ ದೇರ್. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಇದೆ. ಸಿ, ಡೈರೆಕ್ಟ್ ಟಾರ್ಗೆಟ್ ಹಿಟ್. ಅಪ್ ಟು ವೇರ್ ಇಟ್ ವಿಲ್ ಗೋ. ನೋಡಿ, ಇಲ್ಲಿವರೆಗೂ ಹೋಗುತ್ತೆ. ಐ ಆಮ್ ಟೆಲ್ಲಿಂಗ್ ಯು, ಇಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟ್. ನೋಡಿ ಈಗ. ಓಕೆ ಫೈನ್, ಇಟ್ ಡೈರೆಕ್ಟ್ಲಿ ವೆಂಟ್ ಅಪ್ ಟು 50% ಏರಿಯಾ. ನಾವು ಇಟ್ ಇಸ್ ಕಮಿಂಗ್ ಡೌನ್. ಇಲ್ಲಿವರೆಗೂ ಹೋಗುತ್ತೆ ಅಂತ ಐ ಇಮ್ಯಾಜಿನ್ ಇಟ್. ಬಟ್ ಡೆಫಿನೆಟ್ಲಿ 50% ಏರಿಯಾದಿಂದ ರಿಜೆಕ್ಷನ್ ತೊಗೊಂಡಿದೆ. ನಾವು ವೇರ್ ಈಸ್ ಮೈ ಸ್ಟ್ಯಾಂಡ್. ನಾನು ಏನು ಮಾಡ್ತೀನಿ ಅಂದರೆ, ಡೆಫಿನೆಟ್ಲಿ ಹೇಳ್ತೀನಿ, ಐ ವಿಲ್ ಬಿ ಇನ್ ಸೆಲ್ ಸೈಡ್. ಅಪ್ ಟು ವೇರ್ ಐ ವಿಲ್ ಬಿ ಸೆಲ್ ಸೈಡ್ ಅಂದರೆ ಐ ವಿಲ್ ಟ್ರೈ ಟು ಬಿ ಇನ್ ಸೆಲ್ ಸೈಡ್. ಸಿ, ನಿಮ್ಮ ಎದುರುಗಡೆ 2 ಟ್ರೇಡ್ ತೊಗೊಂಡ್ರದ್ದು ನಾನು. ಒಂದು ಟ್ರೇಡ್ ಇಲ್ಲಿಂದ ಇಲ್ಲಿ ತನಕ ಟಾರ್ಗೆಟ್ ಇಟ್ಟು, ಇನ್ನೊಂದು ಟ್ರೇಡ್ ಇಲ್ಲಿಂದ ಇಲ್ಲಿ ತನಕ ಟಾರ್ಗೆಟ್ ಇಟ್ಟು. ಸಿ, ಆ್ಯಂಡ್ ಮೋರ್ ಓವರ್ ಇಷ್ಟು ದೊಡ್ಡ ಫಾಲ್ ಆದಮೇಲೂ ಐ ಹ್ಯಾವ್ ಟೇಕನ್ ದ ಟ್ರೇಡ್. ಅಬ್ಸರ್ವ್ ಮಾಡಿ, ಇಷ್ಟು ದೊಡ್ಡ ಫಾಲ್ ಆದಮೇಲೂ ಟೇಕನ್ ಟ್ರೇಡ್. ಓಕೆ, ನೆಕ್ಸ್ಟು June 4, 2024 ಅಲ್ವಾ. ದಿಸ್ ಈಸ್ ಟ್ಯೂಸ್ಡೇ ಏನಾಗಿದೆ, ಮಾರ್ಕೆಟು ಕೆಳಗಡೆ ಹೋಗಿದೆ. ನೆಕ್ಸ್ಟ್ ವಾಟ್ ಇಸ್ ದ ಟೈಮ್ ನಾವು? 1:30. ದೇರ್ ಇಸ್ ನೋ ಆಪ್ಷನ್. ಮಾರ್ಕೆಟ್ ನಾನು ಏನು ಮಾಡಲ್ಲ, ವೆಯ್ಟ್ ಮಾಡ್ತೀನಿ. ಓಕೆ, ಇಲ್ಲೇನೋ ಒಂದು ಬೈ ಕೊಡ್ತಾ ಇದೆ. ಬಟ್ ಐ ವಿಲ್ ನಾಟ್ ಟೇಕ್ ಎನಿ ಟ್ರೇಡ್ಸ್. ಲೆಟ್ ಮೀ ಸಿ. ಇದು ಈ ಡೇ ಆಗೋಗ್ಲಿ ನನಗೆ. ಈ ಡೇ ಕಂಪ್ಲೀಟಾಗಿ ಮುಗ್ದೋಗ್ಬಿಡಲಿ. ಈ ಡೇ ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ರೆ ದೆನ್ ಐ ವಿಲ್ ಬಿ ವೆರಿ ಗುಡ್ ಟು ಟೇಕ್ ಟು ದೆನ್ ಐ ವಿಲ್ ಬಿ ವೆರಿ ಗುಡ್ ಟು ಗೋ ಟು ನೆಕ್ಸ್ಟ್ ಡೇ. ಓಕೆ, ಕಂಪ್ಲೀಟ್ ಆಗಿಬಿಡಿ ಡೇ. ಇದು ಮಾರ್ಕೆಟ್ ಇಸ್ ಸ್ಟ್ರೈಟ್ಲಿ ಗೋಯಿಂಗ್ ಡೌನ್. ಸಮಥಿಂಗ್ ನ್ಯೂಸ್ ಇದೆ ಇದು. ಐ ಆಮ್ ಡ್ಯಾಮ್ ಶೋರ್ ನ್ಯೂಸ್ ಏನೋ ಇದೆ. ಓಕೆ, 2024. ಓಕೆ ಫೈನ್. ಮಾರ್ಕೆಟ್ June 3, June 4, 2:30. ಓಕೆ, 3:30 ಆಗಿಬಿಡಲಿ. ಮಾರ್ಕೆಟ್ ಇನ್ನೊಂದು ಕ್ಯಾಂಡಲ್ ಕೊಡುತ್ತೆ. 3:15.
ನೋಡಿ, ನೀವು ಅಬ್ಸರ್ವ್ ಮಾಡಿ, ಪರ್ ಡೇ ನಾನು ಎಷ್ಟು ಟ್ರೇಡ್ ತೊಗೋತಾ ಇದ್ದೀನಿ, ಪರ್ ಡೇ ಒಂದೇ ಟ್ರೇಡ್ ನನಗೆ ಸಿಗ್ತಾ ಇರೋದು. ಈಗ ಡೈಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗ್ತೀನಿ. ಓಕೆ ಫೈನ್, ಮಾರ್ಕೆಟು ಯಾವ ಏರಿಯಿಂದ ರಿಜೆಕ್ಷನ್ ತೊಗೊಂಡಿದೆ, ಮಾರ್ಕೆಟು ನಾನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿರೋ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದು. ಓಕೆ, ದಿಸ್ ಈಸ್ ದ ಆರ್ಡರ್ ಬ್ಲಾಕ್, ಮಾರ್ಕೆಟ್ ಹ್ಯಾಸ್ ಟೇಕನ್ ರಿಜೆಕ್ಷನ್, ಬಟ್ ಸ್ಟಿಲ್ ದಿಸ್ ಈಸ್ ವೆರಿ ಇಟ್ಸ್ ಲೈಕ್ ನಾನ್ ಸೆನ್ಸ್ ಮೂವ್ ಓನ್ಲಿ. ಮಾರ್ಕೆಟು ಇನ್ನು ಮುಂದಕ್ಕೆ ಆಗುತ್ತಲ್ಲ, ದಿಸ್ ಇಸ್ ಟಫ್ ಟ್ರೇಡಿಂಗ್. ಯಾಕೆ ಅಂದರೆ ನೋಡಿ, ಇವಾಗ ದೊಡ್ಡ ಕ್ಯಾಂಡಲು, ಈಗ ಯಾವುದೇ ಕ್ಯಾಂಡಲ್ ಆದರೂ ಇನ್ಸೈಡ್ ಕ್ಯಾಂಡಲ್ಲೇ ನಾವು ಲೆಕ್ಕ ಬರೋದು. ಈ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗೋ ತನಕ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಟು ಟ್ರೇಡ್. ಜಸ್ಟ್ ಮೈ ಸ್ಕಿಲ್ ಸೆಟ್ಟು, ಮೈ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿ ಐ ವಿಲ್ ಟ್ರೈ ಟು ಟೇಕ್ ಟ್ರೇಡ್. ಬಟ್ ಡೆಫಿನೆಟ್ಲಿ ಐ ಆಮ್ ಟೆಲ್ಲಿಂಗ್ ಯು, ಇಷ್ಟು ದೊಡ್ಡ ಫಾಲ್ ಆಗಿದೆ. ಇಷ್ಟು ದೊಡ್ಡ ಫಾಲ್ ಆದಮೇಲೆ ಆಗೋ ಕ್ಯಾಂಡಲ್ಸ್ ಎಲ್ಲ ಇನ್ಸೈಡ್ ಕ್ಯಾಂಡಲ್ಸು. ಈಗ ನನಗೆ ಬೇಕಾಗಿರೋದು ಫ್ರೆಶ್ ಆರ್ಡರ್ ಬ್ಲಾಕು. ಫ್ರೆಶ್ ಆರ್ಡರ್ ಬ್ಲಾಕ್ ಎಲ್ಲೂ ಇಲ್ಲ, ನೀವೇ ನೋಡಿ, ಎಲ್ಲೂ ಇಲ್ಲ. ಫ್ರೆಶ್ ಆರ್ಡರ್ ಬ್ಲಾಕು, ಫ್ರೆಶ್ ವ್ಯಾಕ್ಯೂಮ್ ಬ್ಲಾಕು ಇಲ್ಲ. ನೋಡಿ, ಈ ವ್ಯಾಕ್ಯೂಮ್ ಬ್ಲಾಕು ಆಲ್ರೆಡಿ ಬ್ರೀಚ್ ಆಗಿದೆ, ಈ ವ್ಯಾಕ್ಯೂಮ್ ಬ್ಲಾಕ್ 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 ಬ್ರೀಚ್ ಆಗಿದೆ. ಐ ಡೋಂಟ್ ನೋ ವೇರ್ ಮಾರ್ಕೆಟ್ ವಿಲ್ ಟ್ರೈ ಟು ಗೋ. ಮಾರ್ಕೆಟ್ ಏನಾದರೂ ಈ ಜಾಗನೂ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಹತ್ರ ಮತ್ತೆ ಬರೋ ಜಾಗ ಉಳ್ಕೊಂಡಿರೋದು ಇದೊಂದೇ. ಓಕೆ, ಸೊ ದಿಸ್ ಈಸ್ ನಾಟ್ ನೀಡೆಡ್ ನೌ. ವೀಕ್ಲಿ ಆರ್ಡರ್ ಬ್ಲಾಕ್ ಅವಶ್ಯಕತೆ ನಮಗೆ ಯಾವುದೇ ರೀತಿಯಾಗಿ ಇಲ್ಲ. ಓಕೆ, ಲೆಟ್ ಸಿ 15 ಮಿನಿಟ್ಸಲ್ಲಿ ನೆಕ್ಸ್ಟ್ ಡೇಯಿಂದ ಏನೇನಾಗುತ್ತೆ ಅಂತ ನೋಡೋಣ. ನಮಗೇನಾದರೂ ಫ್ರೆಶ್ ಆರ್ಡರ್ ಬ್ಲಾಕ್ ಸಿಗೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡೋಣ. ಓಕೆ, ಓಕೆ, ಲೆಟ್ ಇಟ್ ಬಿ ದೇರ್. ಇದು ಏನಕ್ಕೆ ಬೇಕಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಮಾರ್ಕೆಟ್ನಾದ್ರು ಇಲ್ಲಿಂದ ಕ್ರಾಸ್ ಆದರೆ ಇಟ್ ವಿಲ್ ಕಮ್ ಹಿಯರ್, ಇಟ್ ವಿಲ್ ಗೋ ಅಪ್. ಇದು ಯಾವ ಝೋನು? ಈ ಝೋನ್ ಬೇಡ ನನಗೆ, ಈ ಝೋನು ಬೇಡ ನನಗೆ, ಈ ಝೋನ್ ಬೇಕಾಗತ್ತೆ, ಈ ಝೋನ್ ಬೇಕಾಗುತ್ತೆ, ಈ ಝೋನ್ ಬೇಕಾಗುತ್ತೆ. ಯಾಕೆ 2 ಝೋನ್ ಬೇಡ ಅಂತ ಡಿಲೀಟ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫರ್ದರಾಗಿ ಹೇಳ್ತೀನಿ. ನನಗೆ ಬೇಕಾಗಿರುತ್ತೆ ಈ ಝೋನು ಕೈಂಡ್ ಆಫ್ ಲೈಕ್ ಈ ಝೋನ್ ಆಲ್ರೆಡಿ ಒಂದು ಸರಿ ರೀಚ್ ಆಗಿದೆ, ಮತ್ತೆ ಹೋಗಿದೆ. ಲೆಟ್ ಸಿ ಹೌ ಇಟ್ ಗೋಸ್ ನಾವು. ಈ ಝೋನು, ದಿಸ್ ಝೋನ್ ಇಸ್ ವೆರಿ ಇಂಪಾರ್ಟೆಂಟ್ ಝೋನ್. ದಿಸ್ ಝೋನ್ ಇಸ್ ಮಚ್ ನೀಡೆಡ್ ಝೋನ್. ಓಕೆ ಫೈನ್. ಓಕೆ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಕೆ, ಫ್ಲ್ಯಾಟ್ ಓಪನ್ ಆಯಿತಾ? ಇನ್ನೂ ಇದೆಯಾ? ಓಕೆ, ಐ ವಿಲ್ ಲೆಟ್ ಮೀ ಕನ್ವರ್ಟ್ ದಿಸ್ ಟೈಮ್ ಫ್ರೇಮ್ ಟು ಕೋಲ್ಕತ್ತಾ. ಫಾರೆಕ್ಸ್ ಟ್ರೇಡ್ ಮಾಡ್ತೀನಲ್ಲ, ದಟ್ಸ್ ವೈ ಇಟ್ ಈಸ್ ಲೈಕ್ ದಿಸ್. UTC +5. ಓಕೆ, ಈ ಥರ ಬ್ಯಾಕ್ ಟೆಸ್ಟಿಂಗಲ್ಲಿ ಟ್ರೇಡ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಸ್ಕಿಲ್ ಸೆಟ್ ಬಗ್ಗೆ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿಂದ ಒಂದು ರೀಚ್ ಆಗಿ. ಓಕೆ, ವಾಟ್ ಈಸ್ ದ ಟೈಮ್ ನಾವು? ಸ್ಟಿಲ್ ಇಟ್ ಈಸ್ ಹ್ಯಾವಿಂಗ್ 2 o'clock ಓನ್ಲಿ. ಓಕೆ, ಐಡಿಯಾ ಕಂಪ್ಲೀಟ್ ಆಗಲಿ. ನೋಡಿ, ಈ ಜಾಗದಿಂದ ರಿಜೆಕ್ಷನ್ ಹೆಂಗೆ ತೊಗೊಂತು. ದಟ್ಸ್ ವೈ ಐ ಟೋಲ್ಡ್ ಯಾಕೆ ಈ ಏರಿಯಾ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಐ ವಾಂಟ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗಬೇಕು. ಓಕೆ, ಇಟ್ಸ್ ಕ್ಲೋಸ್ಡ್. ನೌ ಐ ವಿಲ್ ಟೇಕ್ ಟ್ರೇಡ್ ಹಿಯರ್. ಓಕೆ, ಇಲ್ಲಿ ಒಂದು ಬೈ ಟ್ರೇಡ್. ಓಕೆ, ಸ್ಟಾಪ್ ಲಾಸ್ ಐ ವಿಲ್ ಕೀಪ್ ಇಟ್ ಅರೌಂಡ್ ಹಿಯರ್. ಓಕೆ, ಬಟ್ ಈ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಯಾಕೆ ಇಟ್ಟಾಗುತ್ತೆ ಅಂತಲೂ ಹೇಳ್ತೀನಿ ನೋಡಿ. ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಓಕೆ, ಈ ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟ್ ಈ ಆರ್ಡರ್ ಬ್ಲಾಕ್ ಟಚ್ ಮಾಡಬೇಕು. ಈ ಆರ್ಡರ್ ಬ್ಲಾಕ್ ಟಚ್ ಮಾಡ್ಕೊಂಡು ಮೇಲಕ್ಕೆ ಹೋಗುತ್ತೆ. ಬಟ್ ಐ ಆಮ್ ಟೇಕಿಂಗ್ ಒಂದು ಸ್ಮಾಲ್ ರಿಸ್ಕ್. ಇದು ಡೆಫಿನೆಟ್ಲಿ ನಾನೇನಾದ್ರು ಈ ಜಾಗದಲ್ಲಿದ್ದರೆ ಐ ವಿಲ್ ಟೇಕ್ ವೆರಿ ಲೆಸ್ ಟ್ರೇಡ್, ಲೆಸ್ ಲಾಟ್. ಮಾರ್ಕೆಟ್ ಏನಾದರೂ ಮೇಲಕ್ಕೆ ಹೋದರೆ ಇಟ್ ವಿಲ್ ಗೋ ಅಪ್ ಟು ಹಿಯರ್. ಸಿ 1:4. ಓಕೆ, ಸಿ ಈ ಟ್ರೇಡ್ ನನಗೆ ಡೌಟ್ ಇದೆ, ಮೊದಲೇ ಹೇಳ್ತಿದ್ದೀನಿ. ಈ ಟ್ರೇಡ್ ನನಗೆ ಖಂಡಿತ ಡೌಟ್ ಇದೆ. ಯಾಕಂದರೆ ಆರ್ಡರ್ ಬ್ಲಾಕ್ ಇಲ್ಲಿದೆ. ಅದೇ ನಾನೇನಾದರೂ ಇಲ್ಲಿ ಈ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡಿದ್ದರೆ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಗಾನ್. ಈಗಲೂ ನಾನು ಸ್ಟಾಪ್ ಲಾಸ್ ಇಲ್ಲಿಟ್ಟರೆ ಸ್ಟಾಪ್ ಲಾಸ್ ಇಟ್ಟಾಗಲ್ಲ. ಬಟ್ ದ ಪ್ರಾಬ್ಲಮ್ ಈಸ್ ಹಿಯರ್ ಏನಾಗ್ತಿದೆ ಅಂತಂದರೆ, ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಇಟ್ಟರೆ 5 ನೋಡಿ, 562 839 1:, ಎಷ್ಟಿದೆ ಇದು? ಲಾಂಗ್ ಪೊಸಿಷನ್ ಇಟ್ಟರೆ ಇಲ್ಲಿ 1:3.8. ಯಾರು ತೊಗೋತಾರೆ ಇಷ್ಟು ರಿಸ್ಕು? ಮಿನಿಮಮ್ 1:2 ಇರಬೇಕು ಟ್ರೇಡ್ ತೊಗೊಳಕ್ಕೆ ರಿಸ್ಕು. ದಟ್ಸ್ ವೈ ಐ ಆಮ್ ಕೀಪಿಂಗ್. ನೋಡೋಣ, ಲೆಟ್ ಸಿ ಇಫ್ ಇಟ್ ವಾಂಟ್ ಟು ಹಿಟ್ನ ಲೆಟ್ ಇಟ್ ಅಷ್ಟೇ. ನಾನು ಸ್ವಲ್ಪ ಲೈಕ್ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ ರಿಯಲ್ ಟೈಮ್ ಅನಾಲಿಸಿಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಲೆಟ್ ಮೀ ಕನ್ಫರ್ಮ್. ಐ ಡೋಂಟ್ ನೋ, ದಿಸ್ ಈಸ್ ವೆರಿ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಈಸ್ ವೆರಿ ರಿಸ್ಕಿ ಟ್ರೇಡ್. ಈ ಟ್ರೇಡು ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇಫ್ ಇಟ್ ಗೋಸ್ನ ಇಟ್ ವಿಲ್ ಗೋ ಅಪ್ ಟು ಹಿಯರ್. ಲೆಟ್ ಸಿ. ಓಕೆ, ಇಟ್ಸ್ ಗೋಯಿಂಗ್. ಸಿ TP ಹಿಟ್ ಗೊತ್ತಾಯ್ತಾ ಹೇಗೆ? ಐ ಆಮ್ ಟ್ರೈಯಿಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. TP ಹಿಟ್ ಆಯಿತು. ಓಕೆ, ಸಿ ಮಾರ್ಕೆಟಿನ ಯಾವುದೋ ನ್ಯೂಸಿಂದ ಬಂತು, ನ್ಯೂಸಿಂದ ರಿಕವರ್ ಆಯಿತು. ಸಿಂಪಲ್. ನ್ಯೂಸಿಂದ ಬಂತು, ನ್ಯೂಸಿಂದ ರಿಕವರಿ ಆಯಿತು. ಸಿ ಇವಾಗ ಎಷ್ಟು ಟ್ರೇಡ್ ತೊಗೊಂಡಿದ್ದೀನಿ? 1 ಟ್ರೇಡ್ ಟಾರ್ಗೆಟ್ ಇಟ್, 2 ಟ್ರೇಡ್ ಟಾರ್ಗೆಟ್ ಇಟ್, 3 ಟ್ರೇಡ್ ದಟ್ ಈಸ್ ಆಲ್ಸೋ ಟಾರ್ಗೆಟ್ ಇಟ್. ಇದು ಎಷ್ಟು ಪಾಯಿಂಟ್ಸ್ ಕವರ್ ಮಾಡಿದೆ ನಾನು? ಎಷ್ಟು ಪಾಯಿಂಟ್ಸ್ ಕವರ್ ಮಾಡಿದೆ ಸರ್?
930 ಪಾಯಿಂಟ್ಸ್ ಬ್ರೋ. 930 ಪಾಯಿಂಟ್ಸ್ ಕವರ್ ಮಾಡಿರೋದು. ತಾಕತ್ತಿದ್ರೆ ಕವರ್ ಮಾಡಲಿ ಯೂಟ್ಯೂಬಲ್ಲಿ, ಲೈವಿಗೆ ಬಂದು ಕವರ್ ಮಾಡ್ತೀನಿ ಬೇಕಾದರೆ ನಾನು. ಒಂದೇ ಯಾರ್ಯಾರು ಯೂಟ್ಯೂಬಲ್ಲಿ ದಿನ ಕನ್ನಡ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಯಾರ್ಯಾರನ್ನ ಫಾಲೋ ಮಾಡ್ತಿದ್ದೀರಾ ಅವರಿಗೆಲ್ಲ ನೀವು ಹೇಳಿ, ಏನಂತ ಹೇಳಿ, ಡೈರೆಕ್ಟಾಗಿ ಹೇಳಿ. ಒಂದೇ ಒಂದು ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ಮಾಡಿ ಹಾಕಿ, ಆ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ನಾನು ನೋಡಬೇಕು, ಕಮೆಂಟ್ ಮಾಡಿ ಅವ್ರಿಗೆ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋನ. ದೇ ವಿಲ್ ಪುಟ್ ದ ಬ್ಯಾಕ್ ಟೆಸ್ಟಿಂಗ್. ನೋಡಿ, ಈ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ನಾನು ಮಾಡ್ತಿದ್ದೀನಲ್ಲ, ಈ ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ನಾನು ಮಾಡ್ತಾ ಇರೋದು ಹೇಗಿದೆ ಅಂದರೆ, ಐ ಆಮ್ ಶೋಯಿಂಗ್ ಲೈವ್ ಆ್ಯಕ್ಷನ್ಸ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಓಕೆ, ದಿಸ್ ಈಸ್ ಹೌ ಲೈವ್ಲಿ ಇಟ್ ವರ್ಕ್ಸ್. ಓಕೆ, ನಾನು ನೋಡಿ ಇದು ಟ್ರೇಡ್ ಎಷ್ಟು ದಿನ ಹೋಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ದಟ್ ಈಸ್ ವೈ ಕಾನ್ಫಿಡೆಂಟ್ ಬ್ರೋ, ದಟ್ ಈಸ್ ವೇರ್ ಕಾನ್ಫಿಡೆಂಟ್ ರೈಸಸ್. ಐ ಹೋಲ್ಡೆಡ್ ದಿಸ್ ಟ್ರೇಡ್ 4 days. ಈಸಿ 4 days ಟ್ರೇಡ್ ವಿತೌಟ್ ಎನಿ ಆ್ಯಕ್ಷನ್ ಐ ಹ್ಯಾವ್ ಹೋಲ್ಡೆಡ್. ಆಮೇಲೆ ನೋಡಿ, ಈ ಝೋನ್ ಯಾಕೆ ನಾನು ತೆಗ್ದಿರಲ್ಲ ಹೇಳಿ, ನೋಡಿಲಿ, ಈ ಝೋನ್ ಬ್ರೀಚ್ ಆಯಿತು, ಸಪೋರ್ಟ್ ಆಯಿತು, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಯಿತು. ದಟ್ ಈಸ್ ಹೌ ಇಟ್ ವರ್ಕ್ಸ್. ಈಗ ನಾನು ಹೇಳೋದೇನೆಂದರೆ, ಈಗ ಇದು ಯಾವುದೇ ಎಷ್ಟು ದಿನ ಆಯಿತು ನಾನು ಟ್ರೇಡ್ ಶುರು ಮಾಡಿದ್ದು? June 3, June 4 ಈ ದೊಡ್ಡ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. June 5 4 ಟ್ರೇಡ್ ತೊಗೊಂಡಿದ್ದೀನಿ. 4 ಟ್ರೇಡು ಟಾರ್ಗೆಟ್ ಇಟ್ಟು ಕಂಟಿನ್ಯೂ ಮಾಡ್ತೀನಿ, ಇನ್ನೂ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಡೋಂಟ್ ವರಿ, ಐ ವಿಲ್ ಟ್ರೈ ಟು ಕಂಟಿನ್ಯೂ. ಐ ವಿಲ್ ಟ್ರೈ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಡೋಂಟ್ ವರಿ. ಸೊ ನಮ್ಮ ಹತ್ರ ಇರೋದು ಒಂದೇ ಒಂದು ರೆಸಿಸ್ಟೆನ್ಸ್ ಏರಿಯಾ. ಈ ಜಾಗ ನೋಡಿ, ಈ ಜಾಗಕ್ಕೆ ಬಂತು, ಫಾಲ್ ಆಯಿತು, ಮತ್ತೆ ಈ ಜಾಗ ಬಂತು, ಫಾಲ್ ಆಯಿತು, ಬಟ್ ಈ ಜಾಗದಿಂದ ಮತ್ತೆ ಮೇಲಕ್ಕೆ ಹೋಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು? ನೆಕ್ಸ್ಟು ಇವಾಗ OTE ಝೋನ್ನ ಮಾರ್ಕ್ ಮಾಡಬೇಕು. OTE ಝೋನ್ ಅಂದರೆ ಯಾವುದು? ಇವಾಗ ನೋಡಿಲಿ, ಇದೇನು ಮಾಡಿದೆ? ಸ್ಟಾಪ್ ಲಾಸ್ ತೊಗೊಂಡು ಹೋಗಿದೆ. ಸೊ ದಿಸ್ ಈಸ್ ದ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ. ಈಗ ನೆಕ್ಸ್ಟ್ ನಾನೇನಾದ್ರು ಬೈ ಸೈಡ್ ಹೋಗಬೇಕು ಅಂದರೆ ಇಲ್ಲಿಗೆ ಬಂದಾಗ ಹೋಗಬೇಕು. ಲೆಟ್ ಮೀ ಹೋಲ್ಡ್. ಅದಕ್ಕಿಂತ ಮುಂಚೆ ಇದು ಯಾವುದೇ ಇನ್ನು 9:30 3:15 ಆಗಿದೆ ಆಲ್ರೆಡಿ. ಲೆಟ್ ಮೀ ಗೋ ಟು ಡೈಲಿ ಟೈಮ್ ಫ್ರೇಮ್. ಓಕೆ, ಮಾರ್ಕೆಟ್ ಈಸ್ ಸ್ಟಿಲ್ ಗೋಯಿಂಗ್ ಅಪ್ ಸೈಡ್. ಇವಾಗ ನನಗೆ ಯಾವುದೇ ರೀತಿಯಾದ ಲೆವೆಲ್ಸ್ ಇಲ್ಲ. ದಿಸ್ ಈಸ್ ವೇರ್ ಐ ಸ್ಟಾಪ್ ಟ್ರೇಡಿಂಗ್. ಬಿಕಾಸ್ ಈಗ ನನಗೆ ಬೇಕಾಗಿರೋದು ಒಂದೇ ಒಂದು ಲೆವೆಲ್ಲು. ಐ ಡೋಂಟ್ ಹ್ಯಾವ್ ಲೆವೆಲ್. ನನಗೆ ಬೇಕಾಗಿರೋ ಲೆವೆಲ್ ನನ್ನ ಹತ್ರ ಇಲ್ಲ ಈಗ. ಸೊ ಐ ಡೋಂಟ್ ಹ್ಯಾವ್ ಲೆವೆಲ್ಸ್ ನಾವು. ಐ ವಿಲ್ ವೆಯ್ಟ್ ಫಾರ್ 2 days. ಬಿಕಾಸ್ 2 days ಆಮೇಲೆ ಆಟೋಮೆಟಿಕ್ ಲೆವೆಲ್ ಕ್ರಿಯೇಟ್ ಆಗುತ್ತೆ. ಆಲ್ ಟೈಮ್ ಆಯಿತು, ಹೋಗಪ್ಪ, ಮುಂದಕ್ಕೆ ಹೋಗಪ್ಪ. ನಾನು ನಿಮ್ಮ ಎದುರುಗಡೆ ಬ್ಯಾಕ್ ಟೆಸ್ಟ್ ಮಾಡ್ತಿರೋದು, ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಕಡೆ ಹೇಳೋದು. ನಾಟ್ ಇವನ್ ಸಾ ಡೇಟ್, ಒಂದು ಮಾರ್ಕಿಂಗ್ ಕೂಡ ಮಾಡ್ಕೊಂಡಿಲ್ಲ. ಓಕೆ, ಈ ವಿಡಿಯೋಸ್ ಮೇಲೂ ನಿಮಗೆ ಓಕೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದರೆ ದೆನ್ ಇಟ್ ಈಸ್ ನಾಟ್ ಮೈ ಫಾಲ್ಟ್. ಈಗ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಅನಲೈಸ್ ಮಾಡಬೇಕು ಅಂತ. ಓಕೆ, ನಾನು ಪ್ರೀಮಿಯಮ್ ತೊಗೊಂಡಿದ್ದೆ ನಿಮಗೋಸ್ಕರ. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಆಲ್ ಟೈಮ್ ಹೈ ಆಗಿದೆ, ಓಕೆ ಹೋಗಲಿ, ನನಗೇನು ಪ್ರಾಬ್ಲಮ್ ಇಲ್ಲ, ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ. ಓಕೆ, ಒಂದು ಸ್ಮಾಲ್ ಟ್ರೇಡ್ ತೊಗೊಳ್ಳೋಣ. ಒಂದು ಸ್ಮಾಲ್ ಟ್ರೇಡ್. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟು. ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ಇಲ್ಲಿರೋ ರೆಸಿಸ್ಟೆನ್ಸ್ ಏರಿಯಾ ಬಂದುಬಿಟ್ಟು, ನಮ್ಮ ಹತ್ರ ಇರೋ ರೆಸಿಸ್ಟೆನ್ಸ್ ಏರಿಯಾ ಇದು. ಓಕೆ, ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಬಂದುಬಿಟ್ಟು ಇದು. ಓಕೆ, ಅಪ್ ಟು ಇಯರ್ ಮಾರ್ಕೆಟ್ ಡೆಫಿನೆಟ್ಲಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಐ ವಿಲ್ ಟೇಕ್ ಒನ್ ಬೈ ಟ್ರೇಡಿಂಗ್. ಸ್ಟಾಪ್ ಲಾಸ್ TP 1:1, very low risk. I will not even trade this one. I will take up to here. Okay, 18:40, kind of okay. Okay, my stop loss has been hit. Respect the stop loss. ಮಾರ್ಕೆಟ್ ಸ್ಟಾಪ್ ಲಾಸ್ ಇಟ್ಟಾದರೆ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ನಾಟ್ ಮೈ ಟ್ರೇಡ್. ಏನಕ್ಕೆ ಅಂತಂದರೆ, ದಿಸ್ ಈಸ್ ಮೈ ಟ್ರೇಡ್. ಆಬ್ವಿಯಸ್ಲಿ ಐ ಹ್ಯಾವ್ ಟೇಕನ್ ದ ಟ್ರೇಡ್ ಇಯರ್. ತಪ್ಪಿ ನಾನು ಟ್ರೇಡ್ ತೊಗೊಂಡಿಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಏನಾಗ್ತಿದೆ ಅಂದರೆ, ನನಗೆ ಯಾಕೆ ಅನಲೈಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ, ಫುಲ್ ಮಾರ್ಕೆಟ್ ಡೈಲಿ ಟೈಮ್ ಫ್ರೇಮಲ್ಲಿ ಏರಲ್ಲಿದೆ. ಐ ಡೋಂಟ್ ಹ್ಯಾವ್ ವ್ಯಾಕ್ಯೂಮ್ ಬ್ಲಾಕ್. ಡೈಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏರಲ್ಲಿದೆ. ಐ ಡೋಂಟ್ ಹ್ಯಾವ್ ವ್ಯಾಕ್ಯೂಮ್ ಬ್ಲಾಕ್. ಬಟ್ ಹೇಳ್ತೀನಿ ನೋಡಿ, ನಂದು ವಿಕ್ಕಲ್ ಸ್ಟಾಪ್ ಲಾಸ್ ಟಚ್ ಆಗಿದೆ. ನಾನೇನೋ ಸ್ಟಾಪ್ ಲಾಸ್ ಎಥಿಕಲ್ಲಾಗಿ ಇಲ್ಲಿ ಇಟ್ಟಿದ್ರೆ ಈಗಲೂ ನಾನು ಸ್ಟಾಪ್ ಲಾಸ್ ಇಟ್ಟಾಗಲ್ಲ. ಮಾರ್ಕೆಟ್ ಇಲ್ಲಿವರೆಗೂ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಹಿಂಗೆ ಡೈರೆಕ್ಟ್ ಅಲ್ಲಿಗೆ ಹೋಯ್ತು. ಇಫ್ ಐ ಜಸ್ಟ್ ಬ್ಯಾಕ್ ಸ್ಮಾಲ್ ಚೇಂಜ್ ಮಾಡಿದ್ದಿದ್ರೆ, ನಾನು ಒಂದೇ ಒಂದು ಸ್ಮಾಲ್ ಚೇಂಜ್, ಎಥಿಕಲ್ ಸ್ಟಾಪ್ ಲಾಸ್ ಇಟ್ಟಿದ್ದಿದ್ರೆ ನಾನು, ಓಕೆ, ಎಥಿಕಲ್ ಸ್ಟಾಪ್ ಲಾಸ್ ಏನಾರು ಇಟ್ಟಿದ್ದಿದ್ರೆ, ಬೈ ಟ್ರೇಡ್ ತೊಗೊಂಡಿಲ್ಲಿ ಸ್ಟಾಪ್ ಲಾಸ್ ಇಲ್ಲಿಡು, ಟಾರ್ಗೆಟ್ ಇಲ್ಲಿಡು. ದಿಸ್ ಈಸ್ ಮೈ ಟಾರ್ಗೆಟ್, ನಾನು ಮುಂಚೆ ಹೇಳ್ದಂಗೆ ಕನ್ಫರ್ಮ್. ಓಕೆ, ಟಾರ್ಗೆಟ್ ಇಟ್. ಏನಾಯಿತು? ನಂದು ಟಾರ್ಗೆಟು ಹಿಟ್ಟಾಯಿತು. ಓಕೆ, ಈಗ ನೆಕ್ಸ್ಟು ನೋಡಿ, ಈಗಲೂ OT ಏರಿಯಾದಲ್ಲೇ ಬಂದಿದೆ ಮಾರ್ಕೆಟು. ಈಗಲೂ OT ಏರಿಯಾದಲ್ಲೇ ಇದೆ ಮಾರ್ಕೆಟು.
ಓಕೆ, ಈಗಲೂ OT ಏರಿಯಾದಲ್ಲಿದೆ. ಇದು ಆಲ್ರೆಡಿ ನಾನು ಈ ಟ್ರೇಡ್ ತೊಗೊಳ್ಳಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡಿ ಕೊಟ್ಬಿಟ್ಟಿದ್ದೀನಿ ನಾನು. ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡಿ ಕೊಟ್ಬಿಟ್ಟಿದ್ದೀನಿ 100 ಪಾಯಿಂಟ್ಸ್. ಬರೋ ಇಫ್ ಐ ಎಂಟರ್ ಇಂಟು ಮಾರ್ಕೆಟ್ನ ಐ ವಿಲ್ ಮಿನಿಮಮ್ ಟೇಕ್ 100 ಪಾಯಿಂಟ್ಸ್. 50 ಪಾಯಿಂಟ್ 30 ಪಾಯಿಂಟ್ಸಲ್ಲಿ ಆಟಾಡೋ ಮಗ ಅಲ್ಲ ನಾನು. 50 ಪಾಯಿಂಟ್ 30 ಪಾಯಿಂಟಲ್ಲಿ ಆಟಾಡಬೇಕು ಅಂತಂದರೆ ನಾನು ಸ್ಟಾಕ್ ಮಾರ್ಕೆಟ್ ಬರೋ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಇದು. ಈಗ ಲೆಟ್ ಮೀ ಸಿ ಹೌ ದಿಸ್ ಆರ್ಡರ್ ಬ್ಲಾಕ್ ವರ್ಕ್. ಇಲ್ಲಿವರೆಗೂ ತೊಗೋಬೋದು ಆರ್ಡರ್ ಬ್ಲಾಕ್ನ. ಯಾಕೆ ಇಲ್ಲಿವರೆಗೂ ತೊಗೊಂಡೆ ಅಂತ ಹೇಳ್ತೀನಿ ನೋಡಿ. ಇನ್ನು ನೋಡಿ ಇಲ್ಲಿ, ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ಆಮೇಲೆ ಇನ್ನೊಂದು ನಿಮಗೆ ಸ್ಪೆಷಲ್ ವಿಷಯ ಹೇಳ್ತೀನಿ ನೋಡಿ. OT ಏರಿಯಾ ಯಾವುದಪ್ಪ? ಇದೇ OT ಏರಿಯಾ. ಈ ಟ್ರೇಡ್ ನಾನು ಆಲ್ರೆಡಿ ನೋಡಿರೋದ್ರಿಂದ ಈ ಟ್ರೇಡ್ ನಾನು ನಿಮಗೆ ತೋರಿಸಲ್ಲ. ಈ ಟ್ರೇಡ್ ನಾನು ತೊಗೊಳೋಕ್ಕಾಗಲ್ಲ ನಿಮಗೆ. ಆಲ್ರೆಡಿ 2 ಕ್ಯಾಂಡಲ್ ನೋಡಿದ್ದೀನಿ ನಾನು, ಯಾಕಂದರೆ ಈ ಟ್ರೇಡ್ ಎಕ್ಸ್ಪ್ಲೇನ್ ಮಾಡೋ ಖುಷಿಲಿದ್ದೆ ನಾನು ನಿಮಗೆ. ಓಕೆ ಫೈನ್. ಓಕೆ, ಹೋಗಪ್ಪ ಮೇಲಕ್ಕೆ ಹೋಗಪ್ಪ. ಅಲ್ಲಿಂದನೇ ರಿಜೆಕ್ಷನ್ ತೊಗೊತೀಯ ನಂಗೆ ಗೊತ್ತಪ್ಪ. ಬಾರಪ್ಪ ಕೆಳಗೆ ಬಾರಪ್ಪ ಈಗ. ಓಕೆ ಫೈನ್. ನಾವು ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಅಪ್. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ದಿಸ್ ಈಸ್ ವೆರಿ ಟಫ್ ಟ್ರೇಡ್. ಯಾಕಂದರೆ ಡೈಲಿ ಟೈಮ್ ಫ್ರೇಮಲ್ಲಿ ನಮಗೆ ಇದೇ ಇಲ್ಲ. ಏನು ಹೇಳ್ತಾರೆ, ಡೈಲಿ ಟೈಮ್ ಫ್ರೇಮಲ್ಲಿ ನಮ್ಮ ಹತ್ರ ಮೇಲ್ಗಡೆ ಸ್ಪೇಸೇ ಇಲ್ಲ ನೋಡಿ. ಡೈಲಿ ಏನಿದೆ ಮೇಲ್ಗಡೆ ಸ್ಪೇಸ್ ಇಲ್ಲ ನನಗೆ, ಮೇಲ್ಗಡೆ ಮಾರ್ಕಿಂಗ್ಸ್ ಇಲ್ಲ. ನನಗೆ ಏನು ಮಾರ್ಕ್ ಮಾಡ್ಕೊಳ್ಳಿ ನಾನು? ಐ ಡೋಂಟ್ ಹ್ಯಾವ್ ವ್ಯಾಕ್ಯೂಮ್ ಬ್ಲಾಕ್. ನೌ ಐ ನೀಡ್ ಮಾರ್ಕೆಟ್ ಟು ಫಾಲ್. ಲೆಟ್ ಇಟ್ ಫಾಲ್. ಇಟ್ ನೀಡ್ ಟು ಫಾಲ್ ಫಾರ್ ಮೀ. ನನಗೆ ಫಾಲ್ ಆಗೋ ತನಕ ಐ ಡೋಂಟ್ ಹ್ಯಾವ್ ಎನಿ ಹೋಪ್ ಆನ್ ದ ಮಾರ್ಕೆಟ್ ನಾವು. ಓಕೆ, ಐ ವಿಲ್ ಟ್ರೈ ಟು ಬಿ ಇನ್ ಸೆಲ್ ಸೈಡ್. ಒಂದೇ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್, ಇದು ಅಥವಾ ಇದು ಅಥವಾ ಇದು. ಪ್ರೊಟೆಕ್ಟೆಡ್ ಲೋ ಒಂದು ಬ್ರೇಕ್ ಆದರೆ ಐ ವಿಲ್ ಎಂಟರ್ ಇಂಟು ಸೆಲ್ ಟ್ರೇಡ್. ಓಕೆ ಫೈನ್, ಲೆಟ್ ಮೀ ಗೋ. ಸ್ಟಿಲ್ ಮಾರ್ಕೆಟ್ ಇಸ್ ಲೈಕ್ ನಾನು ಯಾರಿಗೂ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಮೇಲಕ್ಕೆ ಹೋಗ್ತಾನೇ ಇದೆ. ಓಕೆ, ನಮ್ಮ ಹತ್ರ ಇರೋ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್. ದಿಸ್ ಈಸ್ ಆಲ್ಸೋ ರಿಸ್ಕಿ ಟ್ರೇಡ್. ಓಕೆ, ಆ್ಯಂಡ್ ಮೋರ್ ಓವರ್ ನಾನು ನಿಜ ಹೇಳ್ತೀನಿ ಕೇಳಿ, ಈ ಥರ ಈ ಏರಿಯಾದಲ್ಲಿ ಟ್ರೇಡ್ ಮಾಡೋದು ತುಂಬ ಕಷ್ಟ. ನಿಜ ತುಂಬ ಕಷ್ಟ. ಯಾಕಂದರೆ ನಿಮಗೆ ಲೆವೆಲ್ಸೇ ಇಲ್ಲ ಸರ್, ಲೆವೆಲ್ಸೇ ಇಲ್ಲ. ಓಕೆ, ಬರಲಿ 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 ಬರಲಿ. ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಅಪ್. ಓಕೆ ಫೈನ್. ನಾವು ಇಟ್ ಈಸ್ ಟ್ರೈನ್ ಟು ಕಮ್ ಡೌನ್. ಓಕೆ, ಬರಲಿ. ನಾವು ಇಟ್ ಈಸ್ ಬ್ರೇಕನ್. ಸ್ಟಿಲ್ ಇದು ಆರ್ಡರ್ ಬ್ಲಾಕಾ, ಇದು ಆರ್ಡರ್ ಬ್ಲಾಕಾ, ಯಾವ್ದು ಆರ್ಡರ್ ಬ್ಲಾಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಈಗ. ಓಕೆ, ವಿಚ್ ಆರ್ಡರ್ ಬ್ಲಾಕ್ ಐ ನೀಡ್ ಟು ರೆಸ್ಪೆಕ್ಟ್. ದಿಸ್ ಈಸ್ ವ್ಯಾಕ್ಯೂಮ್ ಬ್ಲಾಕ್. ಓಕೆ, ಮಾರ್ಕೆಟ್ ಈ ಜಾಗಕ್ಕೆ ಬಂದ ರಿಜೆಕ್ಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್ಡು. ಐ ವಿಲ್ ವೇಟ್ ಫಾರ್ ಸೆಲ್ ಸೈಡ್. OT ಎಲ್ಲಿದೆ? OT ಇಲ್ಲಿದೆ. ಹಿಯರ್ ಆಲ್ಸೋ ಇಸ್ ದೇರ್. ಓಕೆ ಫೈನ್, ಲೆಟ್ ಮಿ ಗೋ. ಓಕೆ ಓಕೆ, ನಾವು ಐ ವಿಲ್ ಗೋ ಟು 5 ಮಿನಿಟ್ಸ್. ಒಂದೇ ಒಂದು ಮರುಬುಜು ಕ್ಯಾಂಡಲ್ ಬಂದರೆ ಐ ವಿಲ್ ಟೇಕ್ ದ ಎಂಟ್ರಿ. ದಿಸ್ ಈಸ್ ಆರ್ಡರ್ ಬ್ಲಾಕ್. ಮತ್ತು ಡಿಸ್ಕೌಂಟ್ ಝೋನ್ ಇದು ನೋಡಿ, ಇದು ಡಿಸ್ಕೌಂಟ್ ಝೋನು, ಇದು ಪ್ರೀಮಿಯಮ್ ಝೋನ್. ಸೆಲ್ ಎಲ್ಲಿ ಮಾಡಬೇಕು? ಪ್ರೀಮಿಯಮ್ ಝೋನಲ್ಲಿ ಮಾಡಬೇಕು. ಓಕೆ, ನಾವು ಹಂಗೆ ತೊಗೊಂಡ್ರು ಪ್ರೀಮಿಯಮ್ ಝೋನ್ ಅಲ್ಲೇ. ಸೆಲ್ ಎಲ್ಲಿ ಮಾಡಬೇಕು? ಪ್ರೀಮಿಯಮ್ ಝೋನ್. ವೆಯ್ಟ್ ಫಾರ್ ಪ್ರೀಮಿಯಮ್ ಝೋನ್. ಟ್ರೇಡ್ ಮಿಸ್ ಆದರೂ ಪರವಾಗಿಲ್ಲ ಹೇಳಿ, ಟ್ರೇಡ್ ಮಿಸ್ ಆದರೂ ಪರವಾಗಿಲ್ಲ. ವೆಯ್ಟ್ ಫಾರ್ ಪ್ರೀಮಿಯಮ್ ಝೋನ್. ಡಿಸ್ಕೌಂಟ್ ಝೋನಿಂದ ಮಾರ್ಕೆಟ್ ಫಾಲ್ ಆಗಲ್ಲ. ಓಕೆ, ಇಟ್ಸ್ ಗಿವಿಂಗ್. ಲೆಟ್ ಮೀ ಸಿ ಹೌ ಇಟ್ ಗೋಸ್. ಓಕೆ ಓಕೆ, ನೌ ಐ ನೀಡ್ ಪ್ರಾಪರ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಓಕೆ, ನೋ ಸ್ಟ್ರೆಂತ್ ಇಲ್ಲ, ಸೆಲ್ಲರ್ ಸ್ಟ್ರೆಂತ್ ಇಲ್ಲ, ಸೆಲ್ಲರ್ ಸ್ಟ್ರೆಂತ್ ಇಲ್ಲ, ಸೆಲ್ಲರ್ ಸ್ಟ್ರೆಂತ್ ಇಲ್ಲ, ಸೆಲ್ಲರ್ ಸ್ಟ್ರೆಂತ್ ಇಲ್ಲ, ಬೈಯರ್ ಸ್ಟ್ರೆಂತ್ ಇದೆ. ಇನ್ನು ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಅಪ್. ನೋಡಿ, ನಾನು ರಿಜೆಕ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ. ಅರ್ಥ ಆಯ್ತಾ ನಿಮಗೆ? ರಿಜೆಕ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನಾವು ಮಾರ್ಕೆಟು ಒಂದು ಸ್ಟ್ರಾಂಗ್ ಸೆಲ್ ರೀಜನ್ ಕೊಟ್ಟಿರೋ ಥರ ಇದೆ. ಈ ಏರಿಯಾಯಿಂದ ಒಂದು ಕೆಳಗಡೆ ಬರೋ ಥರ ಇದೆ. ದಿಸ್ ಈಸ್ ಹೌ ಲೈವ್ಲಿ ಐ ಟೇಕ್ ಆ್ಯಕ್ಷನ್. ಓಕೆ, ಫೇಲ್ ಆಯಿತು, ಮತ್ತು ಇದು ಫೇಲ್ ಆಯಿತು, ಎಲ್ಲ ಫೇಲ್. ಓಕೆ ಓಕೆ, ಐ ವಿಲ್ ಅಯ್ಯೋ ಮಿಸ್ ಆಗಿ ಪ್ರೆಸ್ ಮಾಡಿಬಿಟ್ಟೆ, ಸಾರಿ. ಐ ವಿಲ್ ಟೇಕ್ ಹಿಯರ್ ಒಂದು ಸೆಲ್ ಟ್ರೇಡ್. ಓಕೆ, ಸ್ಟಾಪ್ ಲಾಸ್ ಕನ್ಫರ್ಮ್. TP ನಮ್ಮ ಹತ್ರ ಇರೋ ಫ್ರೆಶ್ ಆರ್ಡರ್ ಬ್ಲಾಕ್ ಇರೋದು ಏರಿಯಾ ಇದು 45. ಸೆಕೆಂಡರಿ ಆರ್ಡರ್ ಬ್ಲಾಕ್ ಇರೋದು ಇಲ್ಲಿ. ಬಟ್ ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಕಮ್ ಟು ದಿಸ್ ಏರಿಯಾ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಈ ರೀಜನಿಂದ ಮಾರ್ಕೆಟ್ ಬ್ರೀಚ್ ಆಗಿದೆ. ಓಕೆ, ಲೆಟ್ ಸಿ. ಇಲ್ಲಿವರೆಗೂ ಬಂದರೆ ಅಟ್ಲೀಸ್ಟ್ 30, 1:3. ಲೆಟ್ ಸಿ. ಇದು ಸ್ವಲ್ಪ ರಿಸ್ಕಿ ಟ್ರೇಡು, ಐ ಆಮ್ ಟೆಲ್ಲಿಂಗ್ ಯು. ಯಾಕಂದರೆ ಈ ಜಾಗ ಇನ್ನೂ ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟ್ ಇಲ್ಲಿವರೆಗಂತೂ ಬಂದೇ ಬರುತ್ತೆ. ಓಕೆ ಓಕೆ ಓಕೆ, ಬಂತು, ಅಲ್ಲಿವರೆಗೂ ಬಂತು. ಹೇಳಿಲ್ವಾ ಅಲ್ಲಿವರೆಗಂತೂ ಬಂದೇ ಬರುತ್ತೆ ಅಂತ.
ಯಾಕೆ ನಾನು ಅಲ್ಲಿವರೆಗೂ ಬಂದ ಮೇಲೆ ಐ ವಾಸ್ ಲೈಕ್ ನಾಟ್ ರೆಡಿ ಟು ಬೈ ಈಸ್ ಆರ್ ಮೇಂಟೈನ್ ಆಗಲ್ಲ ನನಗೆ. ಓಕೆ, ಆರ್ ಮೇಂಟೈನ್ ಆಗಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ಓಕೆ 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 ಓಕೆ, ಇಟ್ ಟುಕ್ ಮೈ ಸ್ಟಾಪ್ ಲಾಸ್, ದಟ್ಸ್ ಗುಡ್, ನೋ ಪ್ರಾಬ್ಲಮ್. ಸಿ, ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್, ನೋ ವರೀಸ್. ನಾವು ವಾಟ್ ವಿಲ್ ಡೂ, ವಿಲ್ ಟ್ರೈ ಟು ಕಾನ್ಸಂಟ್ರೇಟ್, ವೆಯ್ಟ್, ಲೆಟ್ ದ ಮಾರ್ಕೆಟ್ ಕಮ್ ಇನ್ ಟು ಝೋನ್. ಒಂದು ಝೋನಿಗೆ ಬರಲಿ ಮಾರ್ಕೆಟ್. ಓಕೆ ಓಕೆ ಓಕೆ, ಮಾರ್ಕೆಟ್ ಬಂತು. ಓಕೆ, ವಾಟ್ ಈಸ್ ದ ಡೇ ಟುಡೇ? 3 o'clock. ಲೆಟ್ ಮಿ ಗೋ ಟು ನೆಕ್ಸ್ಟ್ ಡೇ. ನೆಕ್ಸ್ಟ್ ಸ್ಟಿಲ್ ಇಟ್ ಈಸ್ ಇನ್ ಅಪ್ ಟ್ರೆಂಡ್. ಓಕೆ ಫೈನ್, ಲೆಟ್ ದ ಮಾರ್ಕೆಟ್ ಒಂದು ಇದು ಕೊಟ್ಟರೆ ನನಗೆ ಒಂದು ಸ್ವಿಂಗ್ ಕೊಡಬೇಕು. ಈ ಥರ ಸಿ, ಇಲ್ಲೊಂದು ಸ್ವಿಂಗ್ ಇದೆ, ಈ ಸ್ವಿಂಗಲ್ಲಿ ಆಟಾಡೋಕೆ ನನಗೆ ಈಸಿ. ಇಲ್ಲಿ ಏನಿದೆ ಸ್ವಿಂಗ್, ಇದು ಸ್ವಿಂಗ್ ಏನಲ್ಲ, ಇದು ವಾಟ್ ಈಸ್ ದಿ ಸ್ವಿಂಗ್? ಓಕೆ, ಲೆಟ್ ಮೀ ಗೋ 1 more 15 minutes. ಓಕೆ, ಅವರ್ಲಿ ಆರ್ಡರ್ ಬ್ಲಾಕ್ಸ್ ಟ್ರೈ ಮಾಡೋಣ. ಯಾಕೆ ಇಲ್ಲಿಗೆ ಬಂತು? ಡೇ ಎಲ್ಲ ಮುಗೀತಲ್ಲ. It is going to go up, go up, go up, go up. Okay, fine. Now it started. I feel so. ಇಡೇ ಆಗಿದೆಲ್ಲ. ಓಕೆ ಫೈನ್. ಓಕೆ, ನಾವು ಮಾರ್ಕೆಟ್ ಈಸ್ ಟ್ರೈಂಗ್ ಟು ಕಮ್ ಡೌನ್. ಇಲ್ಲೊಂದು ನಾನು ಸೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಮಾರ್ಕೆಟ್ ಒಂದು ಲೋ ಬ್ರೇಕ್ ಮಾಡ್ತು, ಚೇಂಜ್ ಆಫ್ ಕ್ಯಾರೆಕ್ಟ್ರು ಇದು, ಆ್ಯಕ್ಚುಲಿ ಚೇಂಜ್ ಆಫ್ ಕ್ಯಾರೆಕ್ಟ್ರು ಇದು. ಓಕೆ, ಅದಾದಮೇಲೆ ಇಲ್ಲಿರೋ ಸಪ್ಲೈ ಝೋನ್ ಬ್ರೇಕ್ ಆಯಿತು, ಇಲ್ಲಿರೋ ಸಪ್ಲೈ ಝೋನ್ ಬ್ರೇಕ್ ಆಗುತ್ತೆ. ನೆಕ್ಸ್ಟು ಇರೋ ಸಪ್ಲೈ ಝೋನ್ ಏರಿಯಾ ಹತ್ರಕ್ಕೆ ನಾನು ಐ ಆಮ್ ಟ್ರೈಂಗ್ ಟು ಸೆಲ್. ಓಕೆ ಓಕೆ ಓಕೆ, ಈಗ 5 ಮಿನಿಟ್ಸಲ್ಲಿ ಐ ವಾಂಟ್ ಮಾರ್ಕೆಟ್ ಟು ಗಿವ್ ಸಮ್ ಬಿಯರಿಶ್ ಸಿಗ್ನಲ್. ನನಗೇನಾದರೂ ಮಾರ್ಕೆಟ್ ಫಾಲ್ ಆದರೆ ಇಟ್ ವಿಲ್ ಫಾಲ್ ಅಪ್ ಟು ದಿಸ್ ಏರಿಯಾ. ಓಕೆ 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 ಓಕೆ, ಅಂಥ ಸ್ಟ್ರೆಂತ್ ಇಲ್ಲ. ಇನ್ನೊಂದು ಕ್ಯಾಂಡಲ್ ನೋಡೋಣ, ಸೆಲ್ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು ಸೆಲ್ ಹೊಡೆದ್ಯಾನ, ಯಾಕೆ ತಲೆ ಕೆಡಿಸ್ಕೋಬೇಕು? ಸ್ಟಾಪ್ ಲಾಸ್ ಇಲ್ಲಿ ಇಡೋಣ ಅಲ್ವಾ? ರಿಸ್ಕಿ ಟ್ರೇಡು, ಲೋ RR ಇಲ್ಲಿವರೆಗೂ ಇಡ್ಬೋದು. 26 36 ಡೋಂಟ್ ನೋ. ಓಕೆ, ಲೆಟ್ ಸಿ. ಈ ಸ್ಟಾಪ್ ಲಾಸ್ ಇಟ್ಟಾದರೆ ಬೇಕಾ ಬೇಡಿ, ಅಷ್ಟು ಡೌಟ್ ಇದೆ ನನಗೆ. ಮಾರ್ಕೆಟ್ ಇನ್ನೂ ಸ್ವಿಂಗ್ ಕೊಟ್ಟಿದೆ. ಓಕೆ, ಲೆಟ್ ಸಿ, ಲೆಟ್ಸ್ ಗೋ ವಿತ್ ದಿಸ್ ಟ್ರೇಡ್. ಡೈರೆಕ್ಟ್ ಸ್ಟಾಪ್ ಲಾಸ್. ಓಕೆ ಫೈನ್. ಓಕೆ, ಸ್ಟಾಪ್ ಲಾಸ್ ಕೊಡ್ತಲ್ಲ ಮಾರ್ಕೆಟು. ಲೆಟ್ ಮೀ ಗೋ ವಿತ್ ಬೈ ಸೈಡ್ ನಾವು. ಓಕೆ, ದಿಸ್ ಈಸ್ ಬೈ ಸೈಡ್. ವಾಟ್ ಈಸ್ ದ ಟೈಮ್ ನಾವು? 12:55. ನನ್ನ ಸೈಕಾಲಜಿ ನೋಡಿ ಹೆಂಗೆ ಹಾಳಾಗ್ತಾಯಿದೆ. ನಾವು ಐ ಆಮ್ ಇನ್ ಟ್ಯಾಕ್ಲಿಂಗ್, ಮಾರ್ಕೆಟ್ನ ಟ್ಯಾಕಲ್ ಮಾಡೋಕೆ ಹೋಗ್ತಾಯಿದ್ದೀನಿ ನಾನು, ಬಿಕಾಸ್ ಐ ವಾಂಟ್ ಟು ರಿಕವರ್ ದ ಲಾಸ್. ನಾವು ಸ್ಮಾಲ್ ಟಿ ಪಿ ತೊಗೊಳ್ಳೋಣ, ಸಾಕು, ಇಷ್ಟೇ, ಕನ್ಫರ್ಮ್. ಈ ಡಿಮ್ಯಾಂಡ್ ಝೋನ್. ಓಕೆ, ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್. ಓಕೆ, ಲೆಟ್ ಇಟ್ ಗೋ ಅಲ್ವಾ? ಓಕೆ ಓಕೆ, ನಾವು ಇಟ್ ವೆಂಟ್ ಟು ಟಾರ್ಗೆಟ್. ಶಟ್ ಒಂಚೂರು ಟೈಟ್ ಸ್ಟಾಪ್ ಲಾಸ್ ಇಡಬಾರ್ದಾಗಿತ್ತು ಅಷ್ಟೇ ನಾನು. ಓಕೆ, ಈ ಟ್ರೇಡ್ ಕರೆಕ್ಷನ್ ಮಾಡೋಣ. ದಿಸ್ ಈಸ್ ನಾಟ್ ಆ್ಯಕ್ಚುಯಲ್ ಥಿಂಗ್, ಬಟ್ ಲೆಟ್ ಅಸ್ ಟ್ರೈ ಟು ಕರೆಕ್ಟ್ ದಿಸ್ ಟ್ರೇಡ್. ಇಲ್ಲೊಂದು ಟ್ರೇಡ್ ತೊಗೊಂಡೆ, ಬೈ. ಓಕೆ, ಸ್ಟಾಪ್ ಲಾಸ್ ಇಲ್ಲಿಡಬೇಕು. ಓಕೆ, ಟಾರ್ಗೆಟು ಆಬ್ವಿಯಸ್ಲಿ ಸೇಮ್ ಟಾರ್ಗೆಟ್ ಅಪ್ ಟು ಹಿಯರ್, 25 to 60. See, still it is taking traffic. Ethical stop loss ಇಟ್ಟಾಗೆ ಹೋಗಿದ್ದದು ಮಾರ್ಕೆಟ್. ಓಕೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ, ನಮಗೆ ಫ್ರೆಶ್ ಆರ್ಡರ್ ಬ್ಲಾಕ್ ಸಿಕ್ಕಿದೆ. ಇಲ್ಲಿಂದ ನಮ್ಮ ಬೈ ಮಾಡ್ಬೋದು.
ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟ್ರು. ನಂದು ಸ್ಟಾಪ್ ಲಾಸು ಇಟ್ಟಾಗ್ತಾಯಿದೆ, ಟಾರ್ಗೆಟು ಇಟ್ಟಾಗ್ತಿದೆ. ಸ್ಟಾರ್ಟಿಂಗ್ 3 ಕಂಟಿನ್ಯೂಸ್ ಟಾರ್ಗೆಟ್ ಇಟ್ಟು, 1 2 3, ಆಮೇಲೆ 4 ಟಾರ್ಗೆಟ್ ಇಟ್ಟು. ನಾವು ಈಗ 3 ಕಂಟಿನ್ಯೂಸ್ ಸ್ಟಾಪ್ ಲಾಸ್ ಇಟ್ಟು ಇಲ್ಲಿ ಮೇಂಟೈನ್ ಆಗಿದ್ದೇನು RR. ಅಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ಬಿ ಪ್ರಾಫಿಟಬಲ್ ಟ್ರೇಡಿಂಗ್. ಓಕೆ, ಮಾರ್ಕೆಟ್ ಈಸ್ ಇನ್ ಏರ್. ಎಷ್ಟು ಕಷ್ಟ ಆಗುತ್ತಾ ಇದು ನೋಡಿ, ಇಲ್ಲಿ ಈ ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆ ಫೈನ್, ಟ್ರೈನ್ ಟು ಪುಷ್ ಮೈ ಸೆಲ್ಫ್. ಒಂದು ಸ್ವಿಂಗ್ ಬರಲಿ. ಓಕೆ ಓಕೆ, ಒಂದೇ ಒಂದು ಮಾರುಬೂಸು 15 ಮಿನಿಟ್ಸ್. ಓಕೆ, 5 ಮಿನಿಟ್ಸ್ ಬಂತ, 15 ಮಿನಿಟ್ಸಾ. ರಿಜೆಕ್ಷನ್ ಕ್ಯಾಂಡಲ್, ಮಾರುಬೂಸು ಕ್ಯಾಂಡಲ್, ಬೈ, ಕನ್ಫರ್ಮ್, ಸ್ಟಾಪ್ ಲಾಸ್ ಹಿಯರ್. ಎಷ್ಟೊಂದು ಹೆಸರು ತೊಗೊಂಡಿದೆ. ಓಕೆ, ಈಗ ನೋಡಿ ಟಿ ಪಿ ಎಲ್ಲಿ ಇಡಬೇಕು, ದಟ್ ಈಸ್ ದ ಪ್ರಾಬ್ಲಮ್. ಟಿ ಪಿ ಇಲ್ಲೇ ಇಡಬೇಕು, ನಾನು ಬೇರೆ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ. ಆಲ್ ಟೈಮ್ ಹೈಗೆ ಹೋದರೆ ಇದೇ ಪ್ರಾಬ್ಲಮ್. ಇಲ್ಲಿಂದ ಮತ್ತೀಗ ರಿಜೆಕ್ಷನ್ ತೊಗೊಳ್ಳೋ ಏರಿಯಾ ಇದು. ನೋಡಿ ವಿಷಯ ಇದು, ಇಲ್ಲಿ ತನಕ ಬರೋ ಚಾನ್ಸಸ್ ಇದೆ. ನಾನು ನೋಡಿದ್ರೆ ಅಲ್ಲೇ ಟ್ರೇಡ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲ್ ಡಿಮ್ಯಾಂಡ್ ಝೋನ್, ಗ್ಯಾಪ್ ಡೌನ್ ಅಂತ ತೊಗೊಂಡಿದ್ದೀನಿ. ನೋಡೋಣ, ನಂಗೆ ಗೊತ್ತು 5 ಮಿನಿಟ್ಸ್ ವರ್ಕ್ ಆಗಲ್ಲ ಅಂತ. ಇಟ್ ಈಸ್ ಹಿಟ್ಟಿಂಗ್ ಮೈ ಟಾರ್ಗೆಟ್ ಆ್ಯಂಡ್ ಗೋಯಿಂಗ್. ನೈಸ್ ನೈಸ್, ಇಟ್ಸ್ ಗೋಯಿಂಗ್ ನಾ ಅಟ್ಲೀಸ್ಟ್ 5 minutes. Buy, stop loss, I have to keep it here. 5 minutes ಅಲ್ಲಿ ಇಟ್ಟಿದ್ದೀನಾ, 33. ಓಕೆ, ಐ ಕ್ಯಾನ್ ಕೀಪ್ ಇಟ್ ಟಾರ್ಗೆಟ್ here. ಓಕೆ, ಈ ಟಾರ್ಗೆಟ್ ಸ್ಟಾಪ್ ಟಾರ್ಗೆಟ್ ಹಿಟ್ಟಾಗುತ್ತೆ ಟಾರ್ಗೆಟ್ ಇಟ್ಟಾ. ಓಕೆ, ಓಕೆ, ಈಗ ವೆಯ್ಟ್ ಮಾಡೋಣ. ಸ್ಟಿಲ್ ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್. ನೋಡಿ ಈಗ ಅಪ್ ಟ್ರೆಂಡ್ ಇದೆಯಲ್ಲ, ನಾನು ಐ ವಿಲ್ ಟೇಕ್ ಟ್ರೇಡ್ ಇಯರ್. ಬೈ ಮಿಸ್ ಐ ಫರ್ಗಾಟ್. ಓಕೆ ಫೈನ್, ಐ ವಿಲ್ ಟೇಕ್ ಟ್ರೇಡ್ ನೆಕ್ಸ್ಟ್ ಟೈಮ್. ಓಕೆ, ಹೋಗಲಿ ಮೇಲಕ್ಕೆ ಹೋಗಲಿ, ಐ ನೋ ವೇರ್ ಇಟ್ ವಿಲ್ ಗೋ ಅಂತ. ಓಕೆ, ಒಂದೇ ಒಂದು ಬ್ರೇಕ್ ಮಾಡ್ರಪ್ಪ, ಇಲ್ಲಿಂದನೇ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ. ಮಾರ್ಕೆಟ್ ಕಂಪ್ಲೀಟ್ ಅಪ್ ಟ್ರೆಂಡಲ್ಲಿದೆ. ನಾವು ಭಾರಿ ಕಷ್ಟದಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಇಟ್ಸ್ ಲೈಕ್ ಪ್ಲೇಯಿಂಗ್ ಇನ್ ಏರ್. 5 ಮಿನಿಟ್ಸ್ ಓಪನ್ ಮಾಡುವ ಫಸ್ಟ್, 15 ಮಿನಿಟ್ಸ್. ಓಕೆ, ನಿಮಗಿದು ಬೋರ್ ಆಗ್ಬೋದು, ನನಗೆ ಗೊತ್ತು ಬೋರ್ ಆಗುತ್ತೆ ಅಂತ. ಇಟ್ಸ್ ಓಕೆ, ನಿಮಗೆ ಬೋರ್ ಆದರೂ ಪರವಾಗಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಪ್ರೂವ್ ಹೌ ಇಟ್ ವರ್ಕ್ಸ್ ಅಂತ. ದಟ್ಸ್ ವೈ ಈಗ ಒಂದು ಟ್ರೇಡ್ ತೊಗೋತೀನಿ ನೋಡಿ. ಬೈ ಟ್ರೇಡ್, ಇಲ್ಲಿಂದ ಇಲ್ಲಿಗೆ, ಸ್ಟಾಪ್ ಲಾಸ್ ಡೆಫಿನೆಟ್ಲಿ ಇಲ್ಲಿಗೆ, ಯಾಕಂದರೆ ಇದು ಆರ್ಡರ್ ಬ್ಲಾಕ್. ಕನ್ಫರ್ಮ್, ಟಿ ಪಿ ಈಸ್ ಇಲ್ಲೇ 1:1. ಡಮ್ಮಿ ಟ್ರೇಡ್. ಈ ಟ್ರೇಡ್ ನಾನು ತೊಗೊಳ್ಳೋದೇ ಇಲ್ಲ. 1:1 ಯಾವನ್ನೂ ತೊಗೊಳ್ಳಲ್ಲ. 5 ಮಿನಿಟ್ಸಲ್ಲಿ ಏನಾದರೂ ಸ್ಟಾಪ್ ಲಾಸ್ ಪ್ಲೇ ಮಾಡೋಕ್ಕಾಗತ್ತಾ ನೋಡ್ತೀನಿ. 5 ಮಿನಿಟ್ಸಲ್ಲಿ ಐ ಕ್ಯಾನ್ ಪ್ಲೇಸ್ ಹಿಯರ್. 27. ಏನಾಯಿತು, ಟೆಕ್ನಿಕಲ್ ಇಶ್ಯೂ, ರಾಂಗ್. ಬಿಡಿ, ಈಗ ಕ್ಲೋಸ್ ಮಾಡೋಣ. ಟಾರ್ಗೆಟ್ ಇಟ್ಟ, ಇದೇ ಏರಿಯಾ ಬಂತ. ಬರುತ್ತೆ 1:1 ಅಪ್ಪ, ಬಂದೇ ಬರುತ್ತೆ ಅಂತಲ್ಲ. ಅರ್ಥ ಆಯ್ತಾ? ನೋಡಿ, ನಾನು ಟ್ರೇಡ್ ತೊಗೋತಿದ್ದಿದ್ದು ಇಲ್ಲಿ, ಇಲ್ಲಲ್ಲ, ನೆಕ್ಸ್ಟ್ ಕ್ಯಾಂಡಲಲ್ಲಿ. ಓಕೆ, ಬೈ ಮಾರುಬೂಸು ಕ್ಯಾಂಡಲ್, ಬೈ ಸ್ಟಾಪ್ ಲಾಸ್ ಇಲ್ಲಿಡು ಎಕ್ಸಾಕ್ಟ್ಲಿ. ಕನ್ಫರ್ಮ್, ಟಿ ಪಿ ಇಲ್ಲಿಡು, ಕನ್ಫರ್ಮ್ ಇಲ್ಲಿಡು, ಬೆಟರ್. ಕನ್ಫರ್ಮ್. ಆಮೇಲೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಓ ಟಿ ಏರಿಯಾ. ಓಕೆ ಓಕೆ, ಮುಂದಕ್ಕೆ ಹೋಗಿ. ಟಿ ಪಿ ಹಿಟ್ಟಾಯಿತು ಟಿ ಪಿ. ದ್ಯಾಟ್ಸ್ ಇಟ್. ದಟ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್ ಬ್ರೋ. ಓಕೆ, ಮತ್ತೆ ಆರ್ಡರ್ ಬ್ಲಾಕ್ ಬ್ರೋ. ಬೈ ಸೈಡ್ ಈಸ್ ವೆರಿ ಟಫ್ ಬ್ರೋ. ಈಗ ಮುಂದಕ್ಕೆ ಭಾರಿ ಕಷ್ಟ ಆಗುತ್ತೆ. ಇಷ್ಟ ಆಯಿತು ವಿಡಿಯೋ ಲೆಂತು. ಇಟ್ಸ್ ಲೈಕ್ 34 ಮಿನಿಟ್ಸ್ ವಿಡಿಯೋ ಆಯಿತು ಆಲ್ರೆಡಿ. ಸ್ಟಿಲ್ ಐ ಮೀನ್ ಬೈ ಓನ್ಲಿ. ಐ ಆಮ್ ಇನ್ ವೆರಿ ಒಂದು ಸೆಲೆಕ್ಟೆಡ್ ಆಪ್ಷನ್ ಸಿಗ್ತಾ ಇಲ್ವಲ್ಲ ಕರೆಕ್ಟಾಗಿ ಅಂತ ವೇಟ್ ಮಾಡ್ತಾಯಿದ್ದೀನಿ.
ಓಕೆ 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 ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದು ಓ ಟಿ ಏರಿಯಾ ಯಾವುದು, ಇದು. ಓಕೆ, ಬಟ್ ಮಾರ್ಕೆಟು ಇಲ್ಲಿಂದಲೇ ರಿಜೆಕ್ಷನ್ ತೊಗೊಂಡು ಹೋಗ್ತಾ ಇದೆ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಮಾರ್ಕೆಟ್ ತಾನೆ, ಅದು ನಮ್ಮ ಕಂಟ್ರೋಲೆಲ್ಲ ಇರುತ್ತೆ. ನಮ್ಮ ಹತ್ರ ಇರೋ ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಇದು. ಗ್ಯಾಪ್ ಅಪ್ ಏರಿಯಾ ಬಂದ್ಬಿಟ್ಟು ಇದು ಇದು ದಿಸ್ ಈಸ್ A+ ಸೆಟಪ್. A+ ಸೆಟಪ್ ಯಾಕೆ ಅಂತ ಹೇಳ್ತೀನಿ ನೋಡಿ. ಆರ್ಡರ್ ಬ್ಲಾಕು ಇದೆ, FEGನೂ ಇದೆ, OTನೂ ಇದೆ. ಮಾರ್ಕೆಟಲ್ಲಿಗೆ ಬಂದರೆ 1:2 ಪಕ್ಕ ಕೊಡುತ್ತೆ. ಬಂತಾ 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 ಬೈಟೇಡಾ ಪ್ಲೇಸಾ? ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು, ಇಲ್ಲೇ ಇಡೋಣ. 15 ಮಿನಿಟ್ಸ್ ಸ್ಟಾಪ್ ಲಾಸ್ ಇದು. 5 ಮಿನಿಟ್ಸ್ ಸ್ಟಾಪ್ ಲಾಸ್ ಇಡ. ಇಡೋಣ 1:2. ಗೋಬಾ 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 ಗೋಬಾ. ಓ ಮೈ ಗಾಡ್, ಜಸ್ಟ್ ಮಿಸ್, ಟಾರ್ಗೆಟ್ ಜಸ್ಟ್ ಮಿಸ್ ಆಯಿತು. ಇಟ್ಸ್ ಲೈಕ್ ಇಲ್ಲಿವರೆಗೂ ಬಂತು, ಕಮ್ಮಿ ಆಯಿತು. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ನೆಕ್ಸ್ಟು ಮತ್ತೆ ಹಳೇ ಆರ್ಡರ್ ಬ್ಲಾಕಿಗೆ ಬಂದಿದೆ. 5 ಮಿನಿಟ್ಸ್ಗೆ ಹೋಗೋಣ. ಮತ್ತೆ 5 ಮಿನಿಟ್ಸ್ಗೆ ಹೋದರೆ ಮರುಬೂಸು ಕ್ಯಾಂಡಲ್ ಒಂದು ಬಂದರೆ ಮತ್ತೆ ಎಂಟ್ರಿ ತೊಗೋತೀನಿ. ಓಕೆ, ಐ ವಿಲ್ ಟೇಕ್ ಎಂಟ್ರಿ, ಕನ್ಫರ್ಮ್ ಬೈ ಎಂಟ್ರಿ. ಓಕೆ, ಸ್ಟಾಪ್ ಲಾಸ್ ಇಲ್ಲಿಡು, ಈಸಿ ಸ್ಟಾಪ್ ಲಾಸ್, TP ಇಲ್ಲಿಡು, ಸ್ಟ್ರೈನ್ ಟು ಕಮ್. ಅಷ್ಟೇ ಸಿಂಪಲ್. ಲೆಟ್ಸ್ ಸಿ. ಹಾಂ, TP ಇಟ್ಟು ಟ್ರಯಲ್ ಮಾಡಿ. ಈಗ ಏನು ಮಾಡಬೇಕು, ನೀವು ಟ್ರಯಲ್ ಮಾಡಬೇಕು. ಮಾಡೋಣ ಟ್ರಯಲ್, ಬೇಡವಾ? ಬೇಡ, ಸುಮ್ಮನೆ ಯಾಕೆ, ಇಲ್ಲೇ ಇಡೋಣ, ಇಲ್ಲಿಡೋಣ ನಿಮಗೋಸ್ಕರ. ಅಯ್ಯೋ, TP ಮತ್ತೆ ಇಟ್ಟಾಯ್ತು ಅಂದ್ಕೊಂಡೆ. ಹಾಂ, TP ಇಟ್ಟು ಅಟ್ಲುಂಟದಿಬ್ರು ಮನತೋನಿ ನೋಡಿ. ಇಲ್ಲಿಂದ ಬಂತು, ಇಲ್ಲಿಗೆ ಹೋಯ್ತು, TP ಇಟ್ಟು, ಮತ್ತು ಇಲ್ಲಿಗೆ ಬಂತು, ಇಲ್ಲಿಗೆ ಹೋಯ್ತು, TP ಇಟ್ಟು. ದಟ್ಸ್ ಹೌ ಇಟ್ ವರ್ಕ್ಸ್. ನನ್ನ ಸ್ಟಾಪ್ ಲಾಸ್ ಹಿಟ್ಟಾಗ್ತಾಯಿದೆ, ಇಲ್ಲ ಅಂತಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನೀವು ಹೆಂಗೆ ಮೇಂಟೈನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯುವರ್ ಪ್ರಾಫಿಟಬಲ್ ಆರ್ ನಾಟ್ ಅನ್ನೋದು ಮೇಂಟೈನ್ ಆಗುತ್ತೆ. ಆ್ಯಂಡ್ ನಾನು ಪ್ಲೇ ಮಾಡ್ತಿರೋ ಏರಿಯಾ ಬಂದುಬಿಟ್ಟು ಕಂಪ್ಲೀಟಾಗಿ ವಾಟ್ಸ್ ದ ಟೈಮ್ ನಾವು 11:25. ಓಕೆ, ನಾನು ಪ್ಲೇ ಮಾಡ್ತಿರೋ ಏರಿಯಾ ಬಂದ್ಬಿಟ್ಟು ನೋಡಿ, ಇಲ್ಲಿ ಎಲ್ಲಿದೆ ಮಾರ್ಕೆಟು, ಅಲ್ಲಿದೆ. ನನ್ನ ಹತ್ರ ಮಾರ್ಕಿಂಗೇ ಸಿಗಲ್ಲ. ಎಲ್ಲಿ ಸಿಗುತ್ತೆ? ಒಂದು ವ್ಯಾಕ್ಯೂಮ್ ಬ್ಲಾಕ್ ಸಿಗಲ್ಲ, ಏನು ಸಿಗಲ್ಲ. ಎಲ್ಲಿಗೆ ಹೋಗ್ತದೆ ಮಾರ್ಕೆಟ್? ಇಟ್ಸ್ ಲೈಕ್ ಗೋಯಿಂಗ್ 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 ಹೋಗ್ತಾನೇ ಇದೆ, ಜುಜ್ ಅಂತ. ಸೊ ಕಂಪ್ಲೀಟ್ಲಿ ಬೈ ಟ್ರೇಡೇ ಸಿಗ್ತಾಯಿದೆ. ಓಕೆ ಫೈನ್. ನೆಕ್ಸ್ಟ್ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ವ್ಯಾಕ್ಯೂಮ್ ಬ್ಲಾಕ್ ಬಂದ್ಬಿಟ್ಟು ಏರಿಯಾ ಇದು ಹಿಂಗೆಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಏರಿಯಾ. ಓಕೆ ಓಕೆ, ಲೆಟ್ಸ್ ಸಿ. ಬನ್ನಿ, ಕೆಳಗೆ ಬನ್ನಿ, ಇಲ್ಲ ಮೇಲಕ್ಕೆ ಹೋಗ್ತೀವಿ ಅನ್ನತ್ತೆ ಮಾರ್ಕೆಟ್. ಕೆಳಗೆ ಬನ್ನಿ, ಇಲ್ಲ ಮೇಲಕ್ಕೆ ಹೋಗ್ತೀವಿ ಅನ್ನತ್ತೆ. ಏನು ಮಾಡೋಣ ಸ್ವಾಮಿ? ಓಕೆ, ವೆರಿ ಗುಡ್. ಈಗಲೂ ನೋಡಿ, ಈ ಏರಿಯಾಯಿಂದ ಮಾರ್ಕೆಟ್ ಏನಕ್ಕೆ ಮೇಲಕ್ಕೆ ಹೋಗ್ತಾಯಿದೆ ಅಂತ ಹೇಳ್ತೀನಿ ನೋಡಿ. 0.6. ಓಕೆ, 0.6ಗೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ದಿಸ್ ಈಸ್ ಕೈಂಡ್ ಆಫ್ A+ ಸೆಟಪ್. ಈ ಟೈಮಲ್ಲಿ ಯಾರ್ಯಾರು ಪ್ರಾಪರ್ ಟ್ರೇಡ್ ಮಾಡಿದ್ದಾರೋ ಅವ್ರಿಗೆಲ್ಲ ಭಾರಿ ಕಷ್ಟ ಇದೆ. ಓಕೆ ಓಕೆ, ನೈಸ್, ಟಚ್ ಆಗಿದೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಐ ವಿಲ್ ಕಮ್ ಓವರ್ ಹಿಯರ್. 5 ಮಿನಿಟ್ಸ್ಗೆ ಎಂಟ್ರ್ ಆಗ್ತೀನಿ. 5 ಮಿನಿಟ್ಸ್ಗೆ ಎಂಟ್ರ್ ಆದಾಗ ನಾನು ಪ್ಲೇ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ನನಗೆ ಟಚ್ ಆಯಿತು. ನಾವು ಐ ವಿಲ್ ಡೆಫಿನೆಟ್ಲಿ ಬೈ ಹಿಯರ್. ಯಾಕೆ ಅಂತಂದರೆ ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್ ಅದು. ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಕನ್ಫರ್ಮ್. TP ಐ ವಿಲ್ ಕೀಪ್ ಇಟ್ ಅಪ್ ಟು 1:2 ಸಾಕು ಅಲ್ವಾ? ಒಂಚೂರು ಮೇಲಕ್ಕೆ ಹೋಗಿ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತೀನಿ. ಓಕೆ, ಸ್ಟಿಲ್ ಏನಾಗಿದೆ ಅಂದರೆ ನೋಡಿ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ದಿಸ್ ಲೈಕ್ ಕಂಪ್ಲೀಟ್ಲಿ ಆಫ್ಟರ್ ಬರೀ ಬೈ ಟ್ರೇಡ್ ಸಿಗ್ತಾಯಿದೆ. ಸೆಲ್ ಟ್ರೇಡ್ ಸಿಕ್ಕಿದ್ರೆ ನಾನು ನಿಮ್ಗೆ ತೋರ್ಸೋಕೆ ಸರಿ ಆಗುತ್ತೆ. ಹಿಂಗೆ ಟಾರ್ಗೆಟ್ ಇಟ್ಟು ಅದೇ ಹೇಳ್ತಿರೋದು. ಸೆಲ್ ಟ್ರೇಡ್ ಸಿಕ್ಕರೆ ನಾನು ನಿಮಗೆ ತೋರ್ಸೋಕೆ ಈಸಿ ಆಗೋದು. ನನಗೆ ಸೆಲ್ ಟ್ರೇಡ್ ಸಿಗ್ತಾಯಿಲ್ಲ. ಓಕೆ, ಸೊ ಇನ್ನೂ ಜಾಸ್ತಿ ವಿಡಿಯೋ ಮಾಡಿದ್ರೆ ಲೆಂತ್ ಆಗುತ್ತೆ.
ಅಟ್ ದ ಎಂಡ್ ಆಫ್ ದ ಡೇ ಸಿ ವಿನ್ ರೇಟ್ 100%. ಮಧ್ಯ ಸ್ಟಾಪ್ ಲಾಸ್ ಇಟ್ಟಾಗಿದೆ, ಡೋಂಟ್ ವರಿ. ಆ ಸ್ಟಾಪ್ ಲಾಸ್ ಇಟ್ಟಾಗಿರೋದನ್ನ ನಾನು ಟ್ರೇಡ್ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದ್ದೀನಿ. ಬಟ್ ಸಿ, ಓಪನ್ ಫುಲ್ ರಿಪೋರ್ಟ್. ಓಕೆ ಹಳೇದೆಲ್ಲ ಇದಾಗಿದೆ, ಹಳೇದೆಲ್ಲ ಎರೇಸ್ ಆಗಿದೆ. ಓಕೆ ಫೈನ್, ಅಂಡರ್ಸ್ಟುಡ್. ಹಳೇದು ಎರೇಸ್ ಆಗಿದೆ, ಬೇರೆ ಟ್ರೇಡ್ಸ್ ಎಲ್ಲ ಎರೇಸ್ ಆಗಿದೆ. ಡೋಂಟ್ ವರಿ. ನಾನು ಎಲ್ಲೆಲ್ಲಿ ಟ್ರೇಡ್ ತೊಗೊಂಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ವಿಲ್ ಎಂಡ್ ದಿಸ್ ಸೆಷನ್. ಓಕೆ, ಫಸ್ಟು ನಾನು ಶುರು ಮಾಡಿದ್ದು ಇಲ್ಲಿ. ಓಕೆ, ಫಸ್ಟ್ ಟ್ರೇಡ್ ಇಲ್ಲಿ ತೊಗೊಂಡೆ, ಟಾರ್ಗೆಟ್ ಇಟ್ಟಾಯಿತು 1:3. ಸೆಕೆಂಡ್ ಟ್ರೇಡ್ ಇಲ್ಲಿ ತೊಗೊಂಡೆ, ಇಲ್ಲಿ ತೊಗೊಂಡೆ ಎಕ್ಸಾಕ್ಟ್ಲಿ ಅರೌಂಡ್ ಇಲ್ಲಿ ತೊಗೊಂಡೆ. ಸ್ಟಾಪ್ ಲಾಸ್ ಟೈಟ್ ಸ್ಟಾಪ್ ಲಾಸ್ ಇಟ್ಟಿದ್ದೆ, ಅದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಟಾರ್ಗೆಟ್ ಇಟ್ಟಾಯಿತು, ಎಲ್ಲಿವರೆಗೂ ಇಟ್ಕೊಂಡಿದ್ದೆ. 900 ಪಾಯಿಂಟ್ಸ್ ಕವರ್ ಮಾಡಿದ್ದೆ, ನೆನಪಿದೆಯಾ ನಿಮಗೆ? ಇಲ್ಲಿ ಅನಿಸುತ್ತೆ ಎಕ್ಸಾಕ್ಟ್ಲಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಟ್ರೇಡ್ ತೊಗೊಳ್ಳೋ ಸ್ವಲ್ಪ ಕಷ್ಟ ಆಯಿತು. ಒಂದೆರಡು ಸ್ಟಾಪ್ ಲಾಸ್ ಇಟ್ಟಾಯಿತು. ಇದೊಂದು ಸ್ಟಾಪ್ ಲಾಸ್ ಇಟ್ಟು ತೊಗೊಂಡಿದ್ದು ನಾನು. ಸಾರಿ, ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ನೆಕ್ಸ್ಟು ಈ ಟ್ರೇಡ್ ತೊಗೊಂಡಿದ್ದೆ, ನೆನಪಿದೆ ನಾನು ಯಾವ ಟ್ರೇಡ್ ತೊಗೊಂಡಿದ್ದೀನಿ ಅಂತ ನನಗೆ. ಈ ಟ್ರೇಡು ಸ್ಟಾಪ್ ಲಾಸ್ ಇಟ್ಟಾಗಿ ಟಾರ್ಗೆಟ್ ಇಟ್ಟಾಯಿತು. ಈ ಟ್ರೇಡ್ ನಾನು ತೊಗೊಂಡಿದ್ದೆ. ಆಮೇಲೆ ಈ ಟ್ರೇಡ್ ತೊಗೊಂಡಿದ್ದೆ. ಇಲ್ಲೊಂದು OTE ಟ್ರೇಡ್ ಅಂತ ತೊಗೊಂಡಿದ್ದೆ, ನನಗೆ ನೆನಪಿದೆ OTE ಟ್ರೇಡ್ ಯಾವುದು ಅಂತ. OTE ಟ್ರೇಡ್ ಇದು ಯಾವುದೋ ಒಂದು OTE ಟ್ರೇಡ್ ತೊಗೊಂಡಿದ್ದೆ. ಓಕೆ, ನೆಕ್ಸ್ಟ್ ಸರಿಯಿಂದ ವಿಲ್ ಮೇಂಟೈನ್ ದಟ್. ವಿಲ್ ಸಿ ದ ರಿಪೋರ್ಟ್ ಅಟ್ ದ ಎಂಡ್ ಆಫ್ ದ ರಿಪೋರ್ಟ್. ಓಕೆ, ಎಂಡ್ ಆಫ್ ದ ಡೇ ವಿಲ್ ಸಿ ದ ರಿಪೋರ್ಟ್ ಹೌ ಇಟ್ ಗೋಸ್. ಬಟ್ ದಿಸ್ ಇಸ್ ಹೌ ಎಂಟೈರ್ ಮಾರ್ಕೆಟ್ ವರ್ಕ್ಸ್ ಬ್ರೋ. ದಿಸ್ ಇಸ್ ಹೌ ಎಂಟೈರ್ ಮಾರ್ಕೆಟ್ ವರ್ಕ್ಸ್. ನಾನು ನಿಮಗೆ ಕಂಪ್ಲೀಟಾಗಿ ಇನ್ನೂ ಒಂದೊಳ್ಳೆ ನೈಸ್ ಬ್ಯಾಕ್ ಟೆಸ್ಟಿಂಗ್ ವೀಡಿಯೋ ಮಾಡಿ ಹಾಕ್ತೀನಿ. ಆ ಬ್ಯಾಕ್ ಟೆಸ್ಟಿಂಗ್ ವೀಡಿಯೋ ಮಾಡಿ ನೋಡಿದ್ರೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್, ಹೌ ಇಟ್ ಇಸ್ ನೈಸ್, ಹಿಂಗೆ ಅಂತ. ಅಟ್ ದ ಎಂಡ್ ಆಫ್ ದ ಡೇ ಇಫ್ ಯು ಮೇಂಟೈನ್ ಪ್ರಾಪರ್ RR, ಮಾರ್ಕೆಟ್ ವಿಲ್ ಬಿ ಆಟೋಮೆಟಿಕಲಿ ವಿಲ್ ಬಿ ಇನ್ ಎ ವೆರಿ ವೆರಿ ಗುಡ್ ಪೊಸಿಷನ್. ಆ್ಯಂಡ್ ಮೋರ್ ಓವರ್ ನನ್ನೊಂದು ಟ್ರೇಡ್ ಸ್ಟಿಲ್ ರನ್ನಿಂಗ್ ಇದೆ. ಯಾವುದು ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇತ್ತಾ, ಈ ಆರ್ಡರ್ ಬ್ಲಾಕ್ ಟಚ್ ಆಯಿತಾ, ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿಟ್ನ, ಟಾರ್ಗೆಟ್ ಇಲ್ಲಿದೆ, ಹೋಗ್ತಾನೆ ಇದ್ದೀನಿ. ಪಾಸ್ಟ್ 5 days ಮೈ ಟ್ರೇಡ್ ಈಸ್ ರನ್ನಿಂಗ್. ಒಂದು ಟ್ರೇಡ್ 4 days ತನಕ ಹೋಲ್ಡ್ ಮಾಡ್ತೀನಿ. ಇಟ್ಸ್ ಲೈಕ್ ಹೌ ಯು ಸಿ ದ ಮಾರ್ಕೆಟ್. ಅಲ್ಲಿ ನಾನು ಡೈಲಿ ಯಾಕೆ ತೊಗೊಂಡೆ ಅಂದರೆ, ಮುಂಚೆ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆಲ್ ಟೈಮ್ ಹೈಯಲ್ಲಿತ್ತು ಮಾರ್ಕೆಟು. ಸೊ ಹಾಗಾಗಿ ಐ ಡಿಂಟ್ ಏಬಲ್ ಟು ಮೇಕ್ ಇಟ್. ಬಟ್ ಐ ವಿಲ್ ಟೇಕ್ ಸೆಲ್ ಟ್ರೇಡ್ಸ್ ಆಲ್ಸೋ. ಒಂದು ಸರಿ ಡೌನ್ ಟ್ರೆಂಡ್ ಇರೋ ಟ್ರೇಡ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಬರೀ ಅಪ್ ಟ್ರೇಡೇ ಸಿಗ್ತಾಯಿತ್ತು, ಬರೀ ಬೈ ಸೈಡೇ ಸಿಗ್ತಾಯಿತ್ತು. ಆಮೇಲೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ದಿನಕ್ಕೆ ನನಗೆ ಒಂದೇ ಟ್ರೇಡ್ ಸಿಗೋದು. 10 ಟ್ರೇಡು, 20 ಟ್ರೇಡು, 50 ಟ್ರೇಡ್ ಸಿಗೋಲ್ಲ ನನಗೆ. ಒಂದು ದಿನಕ್ಕೆ ಒಂದೇ ಟ್ರೇಡೇ ಸಿಗೋದು ನನಗೆ. ಇಫ್ ಐ ಗೆಟ್, ಐ ವಿಲ್ ಮೇಕ್ ಸ್ಟಾಪ್ ಲಾಸ್ ಆರ್ ಐ ವಿಲ್ ಮೇಕ್ ಟಾರ್ಗೆಟ್, ಅಷ್ಟೇ. ಬಟ್ ಟಾರ್ಗೆಟ್ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ? ಮಿನಿಮಮ್ 1:2, 1:3 ಅಲ್ವಾ? ದಟ್ಸ್ ಹೌ. ಫೈನ್, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ಲೂ ಟ್ರೇಡ್ ಮಾಡಿ, ಹುಷಾರಾಗಿ ಟ್ರೇಡ್ ಮಾಡಿ, ಆದಷ್ಟು ನೈಸಾಗಿ ಟ್ರೇಡ್ ಮಾಡಿ. ಲಾಸ್ಟ್ ವೀಕ್ ಐ ವಾಸ್ ಇನ್ ಎ ಪ್ರಾಫಿಟ್, ಅದನ್ನು ಹೇಳ್ಬಿಡ್ತೀನಿ. ಐ ಟುಕ್ €1 ಟ್ರೇಡ್. ಇದೇ ನನ್ನ ಟ್ರೇಡು. ಓಕೆ, ಮಾರ್ಕಿಂಗ್ ಇದೆ, ಇದೆ. OTE ಸೆಟಪ್ಪು ಇಲ್ಲಿಂದ ಬಂತು ಮಾರ್ಕೆಟು. ನಾನೇನು ಮಾಡಿದೆ, ಡೈರೆಕ್ಟಾಗಿ ಲಾಂಗ್ ಪೊಸಿಷನ್ಗೆ ಎಂಟ್ರ್ ಆದೆ. ಸ್ಟಾಪ್ ಲಾಸ್ ಇಲ್ಲಿಟ್ಟೆ. 1:, ಈ ಟ್ರೇಡ್ ನಾನು ಇನ್ಸ್ಟಾದಲ್ಲಿ ಸ್ಟೇಟಸ್ಗೂ ಹಾಕಿದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ಈ ಟ್ರೇಡ್ನ ನಾನು ಇನ್ಸ್ಟಾದಲ್ಲಿ ಸ್ಟೇಟಸ್ಗೆ ಹಾಕಿದ್ದೀನಿ. ಇದಾದಮೇಲೆ ಒಂದು USDJPY ಟ್ರೇಡ್ ತೊಗೊಂಡಿದ್ದೆ, ಅದು ಸ್ಟಾಪ್ ಲಾಸ್ ಇಟ್ಟಾಯಿತು. ಅದು ಟ್ರೇಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 1 hour ಸಿ ಸಪ್ಲೈ ಝೋನಾ, ಇದು ಸಪ್ಲೈ ಝೋನ್. ಆಯಿತಾ, ಆರ್ಡರ್ ಬ್ಲಾಕ್. ನೆಕ್ಸ್ಟ್ ಏನು ಮಾಡಿದೆ, ಇನ್ನೊಂದು ಕ್ಯಾಂಡಲ್ ಹೋಗೋ ತನಕ ವೆಯ್ಟ್ ಮಾಡಿದೆ. ಇದೇನಾಗುತ್ತೆ, 3 ಕ್ಯಾಂಡಲ್ ಸ್ವಿಂಗ್ ಆಗುತ್ತೆ. ಇದು 3 ಕ್ಯಾಂಡಲ್ ಸ್ವಿಂಗ್. ದಿಸ್ ಈಸ್ ವೆರಿ ಸ್ಟ್ರಾಂಗ್ ಕ್ಯಾಂಡಲ್. ಸೊ 15 ಮಿನಿಟ್ಸಲ್ಲಿ ಇಲ್ಲಿ ಕ್ರಿಯೇಟ್ ಆಗೋ ಒಂದು FEG ಹುಡುಕ್ತೀನಿ. FEG ಇಲ್ಲಿ ಯಾವುದು ಇಲ್ಲ ಅಂತಂದರೆ ಐ ವಿಲ್ ಗೋ ಟು 5 ಮಿನಿಟ್ಸ್. 5 ಮಿನಿಟ್ಸಲ್ಲಿ ಒಂದು FEG ಸಿಗುತ್ತೆ. 5 ಮಿನಿಟ್ಸಲ್ಲೂ ಯಾವುದು FEG ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಐ ವಿಲ್ ಗೋ ಟು 2 ಮಿನಿಟ್ಸ್.
2 ಮಿನಿಟ್ಸಲ್ಲಿ ಒಂದು ಎಫ್ ಇ ಜಿ ಸಿಗಲ್ವಾ? ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಸಮ್ವೇರ್ ಹಿಯರ್ ಇಲ್ಲೊಂದು ಎಫ್ ಇ ಜಿ ಸಿಕ್ಕಿತ್ತು. ದೆನ್ ಐ ಪ್ಲೇಸ್ಡ್, ನೋಡಿ ಇಲ್ಲಿ ಎಫ್ ಇ ಜಿ ಇದೆ. ನಾನು ಹೇಳಿಲ್ವಾ ಎಫ್ ಇ ಜಿ ಸಿಕ್ಕಿದೆ ಅಂತ, ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಿದೆ, ಇಂದ ಶಾರ್ಟ್ ಪೊಸಿಷನ್ ಇಟ್ಟೆ, ಸ್ಟಾಪ್ ಲಾಸ್ ಇಲ್ಲೇ ಇಟ್ಟೆ. ಟಾರ್ಗೆಟ್ ನಾನು ತುಂಬ ದೊಡ್ಡದಿತ್ತು, ಅದಕ್ಕೆ ಸ್ಟಾಪ್ ಲಾಸಲ್ಲಿ ಇಟ್ಟಿದ್ದೀನಿ. ಟಾರ್ಗೆಟ್ ಇಲ್ಲಿತ್ತು ನಂದು. ಓಕೆ, ಆಮೇಲೆ ಟ್ರೇಡ್ ಹೋಲ್ಡ್ ಮಾಡಿದೆ. ಟ್ರೇಡ್ ಡೈರೆಕ್ಟಾಗಿ ಬಂದು ಸ್ಟಾಪ್ ಲಾಸ್ ಇಟ್ಟಾಗಿ ಟಾರ್ಗೆಟ್ ಹೋಯಿತು. ಗೋ ಟು ಟಾರ್ಗೆಟ್. ನಾನು ಟ್ರೇಡ್ ಮಾಡಿದ್ರೆ ಬಯಾಸ್ ಪರ್ಫೆಕ್ಟಾಗಿರುತ್ತೆ. ನಾನು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಇಲ್ಲ ಅಂತಲ್ಲ, ಬಯಾಸ್ ಚೆನ್ನಾಗಿ ಅನಲೈಸ್ ಮಾಡಿರ್ತೀವಿ ನಾವು. ದಿಸ್ ಈಸ್ ಹೌ ಇಟ್ ಟ್ರೇಡಿಂಗ್ ವರ್ಕ್ಸ್. ಏನಾದರೂ ವಿಡಿಯೋ ಮೇಲೆ ಡೌಟ್ ಇದ್ದರೆ, ಅಥವಾ ವಿಡಿಯೋದಲ್ಲಿ ಏನಾದರೂ ಇಟ್ಸ್ ಲೈಕ್ ನಂದೇನಾದರೂ ನಾನ್ಸೆನ್ಸ್ ಅನಿಸಿದರೆ, ಅಥವಾ ಬ್ಯಾಕ್ ಟೆಸ್ಟಿಂಗ್ ಕರೆಕ್ಟಾಗಿಲ್ಲ ಅನಿಸಿದರೆ, ನಾನು ಏನೋ ಸಮಥಿಂಗ್ ಲೈಕ್ ಮಜಾಕ್ ಥರ ಮಾಡ್ತಾಯಿದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಸೂಪರ್ ಬ್ಯಾಕ್ ಟೆಸ್ಟ್ ವಿಡಿಯೋ ಮಾಡಾಕ್ತೀನಿ. ಅದಾದಮೇಲೆ ನಿಮಗೆ ಇನ್ನೂ ವೀಡಿಯೋಸ್ ಬೇಕು ಅಂತಂದರೆ, ಪ್ಲೇ ಲಿಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಐ ವಿಲ್ ಡೂ ಒನ್ ಪ್ಲೇ ಲಿಸ್ಟ್ ಆಲ್ಸೋ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೂ ಒಂದು ಮೂಡ್ ಬರುತ್ತೆ, ಓಕೆ ಪೀಪಲ್ ಆರ್ ರೆಸ್ಪಾಂಡಿಂಗ್, ಐ ಹ್ಯಾವ್ ಟು ಮೇಕ್ ವೀಡಿಯೋಸ್ ಅಂತ. ನೀವು ಎಲ್ಲ ನಮ್ಮ ಕನ್ನಡದವ್ರು ಹೆಂಗಿದ್ದೀರ ಅಂದರೆ, ಟೆಲಿಗ್ರಾಮ್ ಚಾನಲ್ ಇದೆಯಾ, ವೀಡಿಯೋಸ್ ಎಲ್ಲಿ ಕಾಲ್ಸ್ ಎಲ್ಲಿ ಕೊಡ್ತೀರಾ, ಬ್ಯಾಂಕ್ ನಿಫ್ಟಿ ಕಾಲ್ಸ್ ಕೊಡ್ತೀರಾ, ನಿಫ್ಟಿ 50 ಕಾಲ್ಸ್ ಕೊಡ್ತೀರಾ, ಈ ಥರನೇ ಕೇಳ್ತೀರಾ. ಡೋಂಟ್ ಡಿಪೆಂಡ್ ಆನ್ ಕಾಲ್ಸ್, ಯು ಜಸ್ಟ್ ಟ್ರೈ ಟು ಅನಲೈಸ್ ಯುವರ್ ಸೆಲ್ಫ್. ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಹೌ ಮಾರ್ಕೆಟ್ ವಿಲ್ ವರ್ಕ್, ದಟ್ ಈಸ್ ಹೌ ಯು ವಿಲ್ ಮೇಕ್ ಮನಿ. ಓಕೆ, ಚಲೋ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಎಲ್ರಿಗೂ ಒಳ್ಳೆಯದಾಗಲಿ.